ವಾರ್ತೆಗಳಿಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಮುಖ್ಯಾಂಶಗಳು. ಜೀವ ವಿಮೆ ಹಣ ಪಡೆಯಲು ಅಮಾಯಕನನ್ನ ಕೊಂದ ಮುನಿಸ್ವಾಮಿ ಗೌಡ, ಲಾರಿ ಹರಿಸಿಕೊಂಡು ತಾನೇ ಸತ್ತಂತೆ ಕತೆ ಕಟ್ಟಿದ ಆರೋಪಿ ಪೊಲೀಸರ ಬಲೆಗೆ. ಇಬ್ಬರು ಮಹಿಳೆಯರಿಂದ ಕೋಟ್ಯಾಂತರ ರುಗಳ ಪಂಗನಾಮ, ನ್ಯಾಯ ಕೊಡಿಸುವಂತೆ ಆಗ್ರಹ. ವಕೀಲರು ಮತ್ತು ನ್ಯಾಯಾಧೀಶರು ಒಂದು ವಾಹನದ 2 ಚಕ್ರ ಇದ್ದ ಹಾಗೆ ಇವೆರಡರ ಜೊತೆಯಲ್ಲೇ ಸಾಗಬೇಕು. ನ್ಯಾಯಮೂರ್ತಿ ಎಚ್.ಡಿ. ನರೇಂದ್ರ ಪ್ರಸಾದ್ ಹೇಳಿಕೆ. ವಾರ್ತೆಗಳ ವಿವರ. ಜೀವ ವಿಮಾ ಸಂಸ್ಥೆಯ ಪರಿಹಾರದ ಹಣಕ್ಕೋಸ್ಕರ ಅಮಾಯಕನನ್ನ ಕೊಂದು ತಾನೇ ಅಪಘಾತದಲ್ಲಿ ಮೃತಪಟ್ಟಿರುವಂತೆ ನಟಿಸಿದ್ದ ಹತ್ಯೆ ಪ್ರಕರಣವನ್ನ ಹಾಸನ ಜಿಲ್ಲೆಯ ಪೊಲೀಸರು ಭೇದಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ತಿಳಿಸಿದರು. ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಆಗಸ್ಟ್ 13ರಂದು ಅರಸೀಕೆರೆ ತಾಲೂಕಿನ ಗೊಲ್ಲರಹೊಸಳ್ಳಿ ಗೇಟ್ ಬಳಿ ರಸ್ತೆಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿತ್ತು. ಅದೇ ಸ್ಥಳದಲ್ಲಿ ಪಂಚರ್ ಆಗಿದ್ದ ಕಾರು ಹಾಗೂ ಒಂದು ಲಾರಿ ಸಿಕ್ಕಿದ್ದವು. ಮೇಲ್ನೋಟಕ್ಕೆ ಪಂಚರ್ ಆಗಿದ್ದ ಟೈರು ಬದಲಿಸುತ್ತಿದ್ದ ವ್ಯಕ್ತಿಯ ಮೇಲೆ ಲಾರಿ ಹರಿದು ಮೃತಪಟ್ಟಿರುವಂತೆ ಕಾಣಿಸುತ್ತಿತ್ತು. ಅಪರಿಚಿತ ಮೃತದೇಹವನ್ನು ಹಾಸನ ಜಿಲ್ಲಾಸ್ಪತ್ರೆಯ ಶವಗಾರದಲ್ಲಿ ಇರಿಸಿದ್ದ ಗಣ್ಸಿ ಪೊಲೀಸರು ಗುರುತು ಪತ್ತೆಗೆ ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಆಗಸ್ಟ್ 13ರಂದು ಜಿಲ್ಲಾಸ್ಪತ್ರೆಗೆ ಬಂದಿದ್ದ ಶಿಲ್ಪರಾಣಿ ಈ ಮೃತದೇಹ ತನ್ನ ಪತಿ ಮುನಿಸ್ವಾಮಿ ಗೌಡರದು ಎಂದು ಗುರುತಿಸಿದ್ದಳು. ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹವನ್ನು ಕೊಂಡೊಯ್ದಿದ್ದ ಆಕೆ ಅಂದೇ ಹೊಸಕೋಟೆ ತಾಲೂಕಿನ ಚಿಕ್ಕಕುಲಿಗ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನಡೆಸಿದ್ದಳು. ಪ್ರಕರಣ ಗಣ್ಸಿ ಪೊಲೀಸ್ ಠಾಣೆಯಲ್ಲಿ BNS 304 ಅಡಿ ಪ್ರಕರಣ ದಾಖಲಾಗಿತ್ತು. ಮೃತ ವ್ಯಕ್ತಿಯ ಕುತ್ತಿಗೆಯಲ್ಲಿ ಗಾಯದ ಗುರುತು ಇದ್ದಿದ್ದರಿಂದ ಪ್ರಕರಣದ ಬಗ್ಗೆ ಅನುಮಾನಗೊಂಡು ಪೊಲೀಸರು ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆರಂಭಿಸಿದ ವೇಳೆ ಆಘಾತಕಾರಿ ಬೆಳಕಿಗೆ ಬಂದಿದ್ದು, ಸತ್ತವನು ಮುನಿಸ್ವಾಮಿ ಗೌಡ ಅಲ್ಲ. ಬೆಂಗಳೂರು ಸಮೀಪದ ಹೊಸಕೋಟೆಯಲ್ಲಿ ಟೈರ್ ಮಾರಾಟ ಮಳಿಗೆ ಹೊಂದಿರುವ ಮುನಿಸ್ವಾಮಿ ಗೌಡ ಸಾಲದಲ್ಲಿ ಮುಳುಗಿ ಹೋಗಿದ್ದರಿಂದ ಪಾರಾಗಲು ತನ್ನ ಮರಣ ನಂತರ ದೊರೆಯುವ ಜೀವ ವಿಮೆ ಹಣವನ್ನು ಬದುಕಿದ್ದಾಗಲೇ ಪಡೆಯಲು ಪತ್ನಿ ಜೊತೆಗೂಡಿ ತಂತ್ರ ರೂಪಿಸಿ ಹಲವಾರು ಬಾರಿ ಪ್ರಯತ್ನವನ್ನು ಮಾಡಿದ್ದರು. ಮುನಿಸ್ವಾಮಿ ಗೌಡ ತನ್ನೊಂದಿಗೆ ಕಾರಿನಲ್ಲಿ ಅಪರಿಚಿತ ವ್ಯಕ್ತಿಯನ್ನು ಕೂರಿಸಿಕೊಂಡು ಗೊಲ್ಲರಹೊಸಳ್ಳಿ ಗೇಟ್ ಬಳಿ ಕಾರಿನ ಚಕ್ರ ಪಂಚರ್ ಆಗಿದ್ದು ಚಕ್ರ ಬದಲಿಸುವಂತೆ ತಿಳಿಸಿ ಅದರಂತೆಯೇ ಆತ ಪಂಚರ್ ಆದ ಚಕ್ರ ಬಿಚ್ಚಲು ಕುಳಿತಿದ್ದಾಗ ಹಿಂಬಾಲಿಸಿಕೊಂಡು ಬಂದಿದ್ದ ಲಾರಿ ಚಾಲಕ ಲಾರಿಯನ್ನು ಅಪರಿಚಿತನ ಮೇಲೆ ಹರಿಸಿ ಕೊಲೆಗೈದಿದ್ದರು. ಲಾರಿ ಕಾರುಗಳನ್ನು ಅಲ್ಲಿ ಬಿಟ್ಟು ಪರಾರಿಯಾಗಿದ್ದ ಮುನಿಸ್ವಾಮಿ ಗೌಡ ಮತ್ತು ಲಾರಿ ಚಾಲಕ ದೇವೇಂದ್ರ ನಾಯಕನನ್ನು ಬಂಧಿಸಿ ತನಿಖೆಗೆ ಒಳಪಡಿಸಿದ್ದಾರೆ. ಅವರು ಕೊಲೆಗೈದಿದ್ದ ವ್ಯಕ್ತಿ ಭಿಕ್ಷುಕ ಎನ್ನಲಾಗಿದ್ದು ಆತನ ಕುರಿತು ಪತ್ತೆಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಎಂದು ಹೇಳಿದರು. ದಿನಾಂಕ 13/8/2024 ಬೆಳಗಿನ ಜಾವ 3:15 ಗಂಟೆಯಲ್ಲಿ ಒಂದು ಟವೇರಾಗೆ ಸ್ಟೆಪ್ನಿ ಚೇಂಜ್ ಮಾಡುವ ಸಮಯದಲ್ಲಿ ಒಬ್ಬರು ಬಂದು ಒಂದು ಲಾರಿ ಬಂದು ಮುನಿಸ್ವಾಮಿ ಗೌಡ ಅವರಿಗೆ ಗುದ್ದಿ ಅವರು ಮೃತಪಟ್ಟಿದ್ದಾರೆ ಅಂತ ಒಂದು FIR ಒಂದು ದಾಖಲಾಗಿರುತ್ತದೆ. ಸೆಕ್ಷನ್ 281 106(2) BNS ಅಡಿಯಲ್ಲಿ CR ನಂಬರ್ 100/2024 ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ನಾವು ದಾಖಲುಪಡಿಸಿ ನಾವು ಮುಂದಿನ ವಿಚಾರಣೆ ಮಾಡುವ ಸಮಯದಲ್ಲಿ ಅವರು ಮೃತಪಟ್ಟಿರೋರು ಆಕ್ಸಿಡೆಂಟಿಂದ ಮೃತಪಟ್ಟಿಲ್ಲ, ಆದರೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ ನಮಗೆ ಸ್ಪಷ್ಟತೆಯನ್ನು ಸಿಗುತ್ತೆ. ಆ ಸ್ಪಷ್ಟತೆ ಸಿಗಾದ ಮೇಲೆ ನಾವು ಎನ್ಕ್ವೈರಿ ಮುಂದುವರಿಸ್ಕೊಂಡು ಹೋಗುವಾಗ ಇದರಲ್ಲಿ ದೇವೇಂದ್ರ ನಾಯಕ್ ಅಂತ ಯಾರು ಲಾರಿ ಡ್ರೈವರ್ ಇದ್ದಾರೋ ಅವ್ರ ಮೇಲೆ ಫಸ್ಟ್ ನಾವು ವಿಚಾರಣೆ ಮಾಡ್ತೀವಿ. ಅವರು ವಿಚಾರ ಮಾಡುವಾಗ ನಮ್ಗೇನು ಗಮನಕ್ಕೆ ಬಂದಿರ್ತಾರಂತ ಯಾರು ಡಿಸೀಸ್ಡ್ ಅಂತ 100/2024 ಕೇಸಲ್ಲಿ ಯಾರು ಡಿಸೀಸ್ ಅಂತ ನಮಗೆ ತಿಳಿದು ಬಂದಿರ್ತದೆ. ಮುನಿಸ್ವಾಮಿ ಗೌಡ ಅವರು ತೀರ್ಕೊಂಡಿರೋದು ಮುನಿಸ್ವಾಮಿ ಗೌಡ ಅಲ್ಲ, ಬಟ್ ಬೇರೆ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ಸಮಯದಲ್ಲಿ ಮುನಿಸ್ವಾಮಿ ಗೌಡ ಎಲ್ಲಿದ್ದಾರ ಅಂತ ನಾವು ಅವ್ರನ್ನ ವಿಚಾರ ಮಾಡುವಾಗ ಮುನಿಸ್ವಾಮಿ ಗೌಡ ತೀರ್ಕೊಂಡಿರೋ ಅಲ್ಲ, ಆದರೆ ಅವರು ಊರಲ್ಲಿ ಇದ್ದಾರೆ ಅಂತ ನಮಗೆ ಮಾಹಿತಿಯನ್ನು ಬರುತ್ತೆ. ಅದಾದಮೇಲೆ ತನಿಖೆಯನ್ನು ಮುಂದುವರಿಸುವಾಗ ಮುನಿಸ್ವಾಮಿ ಗೌಡವನ್ನು ನಾವು ತನಿಖೆಗೆ ಒಳಪಡ್ತೀವಿ. ಆ ಸಮಯದಲ್ಲಿ ದೇವೇಂದ್ರ ನಾಯಕ್, ಮುನಿಸ್ವಾಮಿ ಗೌಡ, ಸುರೇಶ್ ಮತ್ತು ವಸಂತ್ ಇವರೆಲ್ಲ ಸೇರಿ ಒಂದು ಕಾನ್ಸ್ಪಿರಸಿಯನ್ನು ಮಾಡಿಕೊಂಡಿರ್ತಾರೆ. ಇದು ಹಿನ್ನೆಲೆ ಏನಂದರೆ ಮುನಿಸ್ವಾಮಿ ಗೌಡ ಕೆಲವೊಂದು ಕಡೆ ಇನ್ಶೂರೆನ್ಸ್ ಅಂತೂ ಮಾಡಿರ್ತಾರೆ. ಈ ಇನ್ಶೂರೆನ್ಸಲ್ಲಿ DAB ಅಂತ ಏನು ಬರುತ್ತೋ, ಡೆತ್ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಏನು ಬರುತ್ತೋ, ಅದರಲ್ಲಿ ಬರುವ ಹಣವನ್ನು ಪಡೆದುಕೊಂಡು ಅದನ್ನು ಹಂಚಿಕೆ ಮಾಡೋಣ ಅಂತ ಅವರು ಪ್ಲ್ಯಾನನ್ನು ಮಾಡಿರ್ತಾರೆ. ಇದು ಏನು DAB ಇನ್ಶೂರೆನ್ಸಲ್ಲಿ ಅವ್ರು ಏನು ಮಾಡಿದಾರೋ, ಇನ್ಶೂರೆನ್ಸ್ ದುಡ್ಡು ಬಿಟ್ಟು ಆಕ್ಸಿಡೆಂಟಲ್ ಬೆನಿಫಿಟ್ ಜಾಸ್ತಿ ಬರಬಹುದು. ಸೊ ಬೇರೆಯವರನ್ನು ಆಕ್ಸಿಡೆಂಟ್ ಆದಂಗೆ ತೋರಿಸಿ ಅದು ಮುನಿಸ್ವಾಮಿ ಗೌಡ ಅಂತ ಅವ್ರಿಗೆ ಎಲ್ಲರಿಗೂ ತಿಳಿಸಿ ಅವ್ರು ಏನು ಆಕ್ಸಿಡೆಂಟ್ ಆಗೋ ಸಮಯದಲ್ಲಿ ಏನು ಬಾಡಿಯನ್ನು ನಾವು ವಶಕ್ಕೆ ತಗೊಳ್ತೀವಿ, ಆ ಬಾಡಿಯಲ್ಲಿ ಮುನಿಸ್ವಾಮಿ ಗೌಡದ ಆಧಾರ್ ಕಾರ್ಡ್, ಅವ್ರು ಸಂಬಂಧಪಟ್ಟಂಗೆ ID ಎಲ್ಲ ಇಟ್ಟು, ಅದೇ ಸಮಯದಲ್ಲಿ ಮುನಿಸ್ವಾಮಿ ಗೌಡ ವೈಫ್
ಶಿಲ್ಪಾ ರಾಣಿ ಅವ್ರನ್ನೂ ಸಹ ಇದು ನನ್ನ ಗಂಡನೇ ಅಂತ ಅವ್ರು ಗುರುತಿಸುತ್ತಾರೆ. ಸೊ ಈ ಒಳಸಂಚುವಲ್ಲಿ ಅವರು ವೈಫ್ ಆದ ಶಿಲ್ಪಾ ರಾಣಿ ಅವ್ರಿಗೆ ಮುಖ್ಯವಾದ ಪಾತ್ರನೂ ಇರ್ತದೆ. ಈ ಏನು ಇನ್ಶೂರೆನ್ಸಲ್ಲಿ ಕ್ಲೇಮ್ ಆಗಿ ಏನು ದುಡ್ಡು ಬರುತ್ತೋ ಆ ದುಡ್ಡನ್ನು ಯೂಸ್ ಮಾಡಿಕೊಂಡು ಇವರೆಲ್ಲ ಹಂಚಿಕೆ ಮಾಡಿಕೊಂಡು ಯೂಸ್ ಮಾಡೋಣ ಅಂತ ಅವರು ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ನಮ್ಮದು ತನಿಖೆಯಲ್ಲಿ ಅವರು ಯಾರು ಡಿಸೀಸ್ಡ್ ಯಾರಿದ್ದಾರೋ ಅವರು ಸತ್ತಿರೋದು ಮುನಿಸ್ವಾಮಿ ಗೌಡ ಅಲ್ಲ ಅಂತಲೂ ನಮಗೆ ಸ್ಪಷ್ಟತೆನೂ ಸಿಕ್ಕಿದೆ. ಇನ್ನೊಂದು ಅವ್ರು ಸತ್ತಿರೋ ಕಾರಣ ಆಕ್ಸಿಡೆಂಟ್ ಅಲ್ಲ ಅಂತಲೂ ನಮಗೆ ಈಗ ಸ್ಪಷ್ಟತೆ ಸಿಕ್ಕಿದೆ. ಈಗಾಗಲೇ ನಾವು ಮುನಿಸ್ವಾಮಿ ಗೌಡ ಮತ್ತು ದೇವೇಂದ್ರ ನಾಯಕನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ. ಇನ್ನೂ 3 ಜನ ಆದ ಶಿಲ್ಪಾ ರಾಣಿ, ಸುರೇಶ್ ಮತ್ತು ವಸಂತ್ ಅವ್ರನ್ನು ಸಹ ನಾವು ಪತ್ತೆ ಮಾಡೋಕ್ಕೆ ಮತ್ತು ಅವ್ರನ್ನು ದಸ್ತಗಿರಿ ಮಾಡೋಕ್ಕೆ ಒಂದು ಟೀಮನ್ನು ರಚನೆ ಮಾಡಿಕೊಂಡಿದ್ದೀವಿ. ಇದಾದ ಮೇಲೆ ನಾವು ತನಿಖೆಯಲ್ಲಿ ಇದೇ ರೀತಿ ಎಷ್ಟೆಷ್ಟು ಕಂಪ್ನಿಯಲ್ಲಿ ಇನ್ಶೂರೆನ್ಸ್ ಮಾಡಿದ್ದಾರೆ ಮತ್ತು ಆ ವಿಕ್ಟಿಮ್ ಯಾರಿದ್ದಾರೋ, ಡಿಸೀಸ್ಡ್ ಯಾರು ಮೃತಪಟ್ಟಿದ್ದಾರೋ, ಆಕ್ಸಿಡೆಂಟ್ ಅಂತ ತೋರಿಸ್ಕೊಂಡು 100/2024 ದಾಖಲಾಗಿರೋ FIR ಅಲ್ಲಿ ಯಾರು ವಿಕ್ಟಿಮ್ ಅಂತ ಹೇಳ್ತಾರೆ ಅವರನ್ನು ನಾವು ಪತ್ತೆ ಮಾಡೋಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ. ಇಬ್ಬರು ಮಹಿಳೆಯರಿಂದ ಕೋಟ್ಯಾಂತರ ರುಗಳ ಪಂಗನಾಮ ನ್ಯಾಯ ಕೊಡಿಸುವಂತೆ ಎಸ್ಪಿ ಮೊಹಮ್ಮದ್ ಸುಜಿತರವರಿಗೆ ಮನವಿ ಸಲ್ಲಿಸಿದರು. ಇಬ್ಬರು ಮಹಿಳೆಯರು ರೈತರುಗಳಾದ ನಮ್ಮಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದು ವಂಚಿಸಿದ್ದು ನಮಗೆ ಮೋಸ ಮಾಡಿರುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿಸಿ, ಇಲ್ಲದಿದ್ದಲ್ಲಿ ಮುಂದೊಂದು ದಿನ ನಮ್ಮಂತಹ ಮುಗ್ಧ ಜನರು ಪ್ರಾಣವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದೊದಗುತ್ತದೆ ಹಾಗೂ ಸಮಾಜದಲ್ಲಿ ಮೋಸ ಮಾಡುವ ವ್ಯಕ್ತಿಗಳನ್ನು ಹುಟ್ಟು ಹಾಕಿದಂತಾಗುತ್ತದೆ. ತಾವು ದಯಮಾಡಿ ಈ ನನ್ನ ಅರ್ಜಿಯು ತಲುಪಿದ ತಕ್ಷಣವೇ ಕಾನೂನು ಕ್ರಮ ಕೈಗೊಂಡು ಸಂಬಂಧಪಟ್ಟಂತಹ ವ್ಯಕ್ತಿಗಳ ವಿರುದ್ಧ ಕೇಸನ್ನು ದಾಖಲಿಸಿ ನಮಗೆ ಹಣವನ್ನು ವಾಪಸ್ಸು ಕೊಡಿಸಬೇಕಾಗಿ ಎಸ್ಪಿ ಕಚೇರಿ ಮುಂದೆ ಅಳಲು ತೋಡಿಕೊಂಡರು. ನಮಗೆ 2018ರಿಂದ ನನ್ನ ಸ್ನೇಹಿತರಾದ ಸತೀಶ್ ಅವನಿಗೆ ಅನುಷಾ, ಅಶ್ವಿನಿ ಅನ್ನೋದು ಇಬ್ಬರು ಲೇಡೀಸು ವಿಜಯನಗರದಲ್ಲಿದ್ದಾರೆ. ಅವರು ಪರಿಚಯ ಆಗಿದ್ದರು. ಅವರು ಪರಿಚಯ ಆಗಿ ಬಂದು ಅಲ್ಲಿ ಬೇಟೆ ಕೊಡ್ತಾಯಿದ್ದೆ. ಅವ್ರದ್ದೊಂದು ಅಂಗಡಿ ಇದೆ, ಅಲ್ಲಿ ಬಂದುಬಿಟ್ಟು ಬೇಟೆ ಕೊಡ್ತಾಯಿದ್ರು ಚೌಡೇಶ್ವರಿ ಟೆಂಪಲ್ಗೆ. ತಿಂಗಳು ಬರ್ತಾ ಇದ್ದಾಗ ಏನಕ್ಕೆ ತಿಂಗಳು ಬರ್ತಾ ಇದ್ದೀನಿ ಕೇಳೋದೆ, ನನ್ನ ಗಂಡನ ಆಸ್ತಿ ಕೋಟೆ ಲಾಕ್ ಆಗಿದೆ, ಹಂಗಾಗಿ ಇದು ದೇವಸ್ಥಾನಕ್ಕೆ ಹೋದರೆ ಬೇಗ ಸಾಲ್ವ್ ಆಗುತ್ತೆ ಅಂತೇಳಿ ಬಂದು ಅವ್ರ ಮನೆಗೆ ಬಂದು ಅವ್ರ ತವ ಹೇಳ್ತಾ ಅಂದಿಗೆ ಕೊಟ್ಕೊಂಡು ಬೇಟೆ ಮಾಡ್ತಾ ಇದ್ದಾಗ ಪರಿಚಯ ಆಗಿ 5,000 ರೂಪಾಯಿ ದುಡ್ಡು ಬೇಕು ಅಂತ ಫಸ್ಟೇ ಕೊಟ್ಟಿದ್ದಾರೆ. ಅಂತಾಗಿ ಹಾಸನಲ್ಲಿ ಇಲ್ಲಿ ಬಂದಿಸ್ಕೊಂಡು 5,000 ಅಂತ 18 ಲಕ್ಷ ಫಸ್ಟ್ ಕ್ಯಾಶ್ ಕೊಟ್ಟಿದ್ದಾರೆ. ಆಮೇಲೆ ನನಗೆ ಅಲ್ಲಿ ಪರಿಚಯ ಆಗಿ ಅವನೇನು ಮಾಡಿದೆ, ನನ್ನ ಅಕೌಂಟಿಗೆ ದುಡ್ಡು ಹಾಕು, ನನ್ನ ಅಕೌಂಟ್ ನಂಬರ್ ಕೊಡ್ತೀನಿ ಅಂತ ಹೇಳಿದೆ. ನನಗೆ ದುಡ್ಡು ಹಾಕ್ತೆ ನಾನು 2019 ದುಡ್ಡು ಹಾಕ್ತಾ ಹೋದಾಗ ಏನಕ್ಕೆ ಹಿಂಗೆ ದುಡ್ಡು ಹಾಕ್ತೀವಿ ಅಂತ ಕೇಳಿದೆ. ಇಲ್ಲ ಅವ್ರದ್ದೊಂದು ಪ್ರಾಪರ್ಟಿ ಲಾಕ್ ಆಗಿದೆ ಅಂತೆ, ಅದಕ್ಕೆ ಅವರು ಅಂತ ಹೇಳ್ದೆ. ಅದಕ್ಕೆ ನಾನೇ ಮಾಡಿದೆ, ಅವರು ಫೋನ್ ಮಾಡಿದೆ, ಇನ್ನೊಂದು ಪ್ರಾಪರ್ಟಿ ಲಾಕ್ ಆಗಿದೆ. ಹೌದು ಅಂದರು. ಮತ್ತು ರೆಕಾರ್ಡ್ಸ್ ಎಲ್ಲ ಇದೆಯಾ ಅಂತ ಇದೆ ಅಂತ. ಮತ್ತೆ ಬರ್ತೀನಿ ಬಿಡಿ ಹಾಸನಿಗೆ, ನಾನು ನೋಡ್ತೀನಿ ಅಂತಂದೆ. ಹಾಸನ ಬಂದಾಗ ಒಂದು ಫೈಲಲ್ಲಿ ರೆಕಾರ್ಡ್ಸ್ ಎಲ್ಲ ತಂದಿರು, ಮೊಬೈಲೆಲ್ಲ ತೋರಿಸಿರು ರೆಕಾರ್ಡ್ಸ್ನ. ಹೌದಾ ಇದಷ್ಟು ಲಾಕ್ ಆಗಿದೆಯಾ ತೋರಿಸ್ತು ಅಂತಂದು ಸರಿ ನಾನೇನು ಮಾಡಿದೆ, ವಾಪಸ್ ಊರಿಗೆ ಹೋದೆ. ನಾನು ಸ್ವಲ್ಪ ದಿವಸ ನಾನೇ ದುಡ್ಡು ಹಾಕಿಲ್ಲ ಅವ್ರಿಗೆ, ಸತೀಶ್ನೇ ಕೊಡ್ತಿದ್ದೆ, ಆಗ್ತಾಯಿದ್ದ. ಸ್ವಲ್ಪ ದಿವಸ ಆಮೇಲೆ ಸತೀಶ್ ದುಡ್ಡು ನಿಂತೋಯ್ತು, ನಂಗೆ ಸ್ವಲ್ಪ ದಿವಸ ದುಡ್ಡು ಹಾಕಿರೋ ಅಂತ ಹೇಳಿದ್ರೆ ನಾನು ಆಗ್ತಾ ಹಂತಾಗಿ ಹೈಕೋರ್ಟಲ್ಲಿದೆ, ಸುಪ್ರೀಂ ಕೋರ್ಟಲ್ಲಿದೆ ಮತ್ತು ಹಂತಾಗಿ ದುಡ್ಡು ಹಾಕ್ಸ್ಕೊಂಡು ಹೋದ್ರು. ಕಮ್ಮಿ ಅಂದರೆ 3 ಕೋಟಿ ಹತ್ರ ದುಡ್ಡು ಹಾಕಿದ್ದೀವಿ. ಆಮೇಲೆ ಅವ್ರಿಗೆ ತಂದೆಗೆ ಹುಷಾರಿಲ್ಲ, ನಾವು ಅವ್ರ ಅಮ್ಮಗೆ ಹುಷಾರಿಲ್ಲ, ನನಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಬೇಕು ಆ ದುಡ್ಡು ಅಂತ ನಾವು ಕೇಳಿ ಹಾಸ್ಪಿಟ್ಲ್ ಚೀಟಿ ವಾಟ್ಸಪ್ ಮಾಡಿದ್ದಾರೆ. ಮತ್ತು ಕೋರ್ಟಿಗೆ ಹೋದಾಗ ಬಸ್ಸಿಗೆ ಹೋಗಿದ್ದಾಗ ಬಸ್ಸಿಗೆ ಟಿಕೆಟ್ ವಾಟ್ಸಪ್ ಮಾಡಿದ್ದಾರೆ, ಟ್ರೈನ್ ಟಿಕೆಟ್ ವಾಟ್ಸಪ್ ಮಾಡಿದ್ದಾರೆ. ಆಮೇಲೆ ಹಂತಾಗಿ ಆಗ್ತಾ ಹೋದಾಗ ನಮ್ಮ ಕೋರ್ಟಲ್ಲಿ ಕೆಲಸ ಮುಗಿದಿದೆ, ಇನ್ನೊಂದು ವಾರ ದುಡ್ಡು ಕೊಡ್ತೀನಿ ಬನ್ನಿ ಮಾತಾಡೋಣ ಅಂತ ಹೇಳಿದರು. ಒಂದು ಕಳೆದ ತಿಂಗಳು. ಆಮೇಲೆ ನಾವು ಸೀದಾ ಬಂದುಬಿಟ್ಟು ಮಾತಾಡೋಕ್ಕೆ ಅಂತ ಒಂದು 7 ಜನ ಹೋದಾಗ ಒಂದು 2 ಗಂಟೆ 3 ಗಂಟೆ ಮಾತಾಡಿದ್ದಾರೆ. 2-3 ಗಂಟೆ ಮಾತಾಡಿ ನಾನು ಇವತ್ತು ಆಗಿಲ್ಲ ದುಡ್ಡು, ಇವತ್ತು 8ಗೆ ಕೊಡ್ತೀನಿ, ವಿಜಯನಗರದ ಬಾರ್ಕಲ್ಲಿದೆ ಅಲ್ಲಿ ಮಾತಾಡಿದ್ದು. 8 ದಿವಸ ಬಿಟ್ಟು ಕೊಡ್ತೀನಿ. ನಾನಂದೆ ಇಷ್ಟು 4 ವರ್ಷದಿಂದ ಕಾಯ್ತಾ ಇದ್ದೀವಿ, ಕಾಯೋಕ್ಕಾಗಲ್ಲ ನನಗೆ, ಸುಮಾರು ಜನ ಟಾರ್ಚರ್ ಕೊಡ್ತಿದ್ದಾರೆ, ಏನು ಮಾಡೋದು ದುಡ್ಡಿಗೆ ಅಂತ ಕೇಳಿದಾಗ ನಾನು ಇಲ್ಲನ್ನು ಬರ್ಸ್ಕೊಡ್ತೀನಿ ಬನ್ನಿ, ಸ್ಟೇಷನ್ ಬರ್ಸ್ಕೊಡ್ಲಿ, ಎಲ್ಲಿ ಬರ್ಸ್ಕೊಡ್ಲಿ, ಎಲ್ಲರೂ ಸರಿ ಬರ್ಸ್ಕೊಡಿ ಅಂತಂದೆ. ಆಮೇಲೆ ಬೇಡ ಸೈಯದ್ ಏಜಾಜ್ ಅಂತ ಮಾನವ ಆಯೋಗ ಅಧ್ಯಕ್ಷ ಅವರ ಆಫೀಸಲ್ಲಿ ಬರ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದು. ಅಲ್ಲಿ ಕರ್ಕೊಂಡೋಗಿ ಕಮ್ಮಿ ಅಂದರೆ ನಮಗೆ 2 ಗಂಟೆಗೆ ಬರೋಕ್ಕೆ ಹೇಳಿ ಕಮ್ಮಿ ನಾವು 3 ಗಂಟೆ ಮೇಲೆ ಅಲ್ಲಿ ಕರೆಸ್ಬಿಟ್ಟು ನಾನು ರೆಕಾರ್ಡ್ ಮಾಡೋಕ್ಕೆ ಅಂತ ಹೋದ್ವಿ. ಆ ಆಫೀಸಲ್ಲಿ ಇಲ್ಲ ರೆಕಾರ್ಡ್ ಏನು ಮಾಡೋದು ಬೇಡ, ನಾವು CC ಕ್ಯಾಮ್ರಾ ಇದೆ, ನಮ್ಮ ರೆಕಾರ್ಡ್ ನಾವು ಕೊಡ್ತೀವಿ ಅಂತ ಹೇಳಿ ನಾನು 1 ಗಂಟೆ 10 ನಿಮಿಷ ಮಾತಾಡಿದೆ. ಮಾತಾಡಿ ಕೇಳಿದಾಗೆಲ್ಲ ಅವರು ನನಗೆ ಹೌದನ್ನು ದುಡ್ಡಿಸ್ಕೊ ಬಂದಿದ್ದೀನಿ, ಇಂಥ ಪ್ಲೇಸಿಗೆ ದುಡ್ಡಿಸ್ಕೊ ಬಂದಿದ್ದೀನಿ, ಹಿಂಗೆ ಹೌದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಸ್ಪಿಟ್ಲಿಗೆ, ಪ್ರತಿಯೊಂದಿಗೆಲ್ಲ ಒಪ್ಕೊಂಡೆಲ್ಲ ಆದಮೇಲೆ ಅವರು ಲಾಸ್ಟಿಗೆ ಅವ್ರು ಮಾತಾಡೋಕ್ಕೆ ಬಿಟ್ಟಾಗ ಇಲ್ಲ ನನ್ನ ಗಂಡಿಗೆ ದುಡ್ಡು ಕೊಡಬೇಕಾಯ್ತು, ಆ ದುಡ್ಡು ಕೊಟ್ಟಿದ್ದಾರೆ ಅಂತ ಉಲ್ಟಾ ಮಾತಾಡಿ ಸೀದಾ ವಾಪಸ್ ಬಂದು SP ಕಂಪ್ಲೇಂಟ್ ಮಾಡೋಕ್ಕೆ ಅಂತ ಬಂದಾಗ SP ಅವ್ರು ಇರಲಿಲ್ಲ.
ಆಮೇಲೆ ಇಲ್ಲ ಇಲ್ಲಿ ಟೇಷನ್ ತನಕ್ಕಾಗಲ್ಲ, ಪೆನ್ಷನ್ ಮೂಲಕ ಹೋಗಿದ್ದು. ಪೆನ್ಷನ್ ಮೂಲಕ ಹೋದಾಗ ಅಲ್ಲೂ ಸರ್ಕಾರಿ ಇನ್ಸ್ಪೆಕ್ಟರ್ ಇಲ್ಲ, ನಾಳೆ ಬನ್ನಿ ಅಂತೇಳಿ. ಮತ್ತು ನಾಳೆ ಅಲ್ಲಿಗೆ ಹೋಗೋದು ಬೇಡ, ಮತ್ತೆ ಎಸ್ ಪಿನೇ ಮೀಟ್ ಮಾಡೋಣ. ಎಸ್ ಪಿ ಮೊನ್ನೆ ಅವತ್ತು ಸಿಗಲಿಲ್ಲ. ಮತ್ತು ಸೀದಾ ಪೆನ್ಷನ್ ಮೂಲಕ ಹೋದ್ವಿ. ಅಲ್ಲೂ ಇನ್ಸ್ಪೆಕ್ಟರ್ ಸಂಜೆ 5 ಗಂಟೆಗೆ ಸಿಕ್ಕಿದ್ರು. 5 ಗಂಟೆ ಸಿಕ್ಕಿದ ಮೇಲೆ ನೀವು ಇಲ್ಲಿ ಸೇರಲ್ಲ, ನಿಮಗೆ ಸಕ್ಲೆ ಎಷ್ಟು ಸೇರುತ್ತೆ ಅಲ್ಲಿ ಕಂಪ್ಲೇಂಟ್ ಮಾಡಿ ಅಂತ. ಸರಿ, ಅಲ್ಲಿ ಕಂಪ್ಲೇಂಟ್ ಮಾಡಿ ಇಲ್ಲಿದೊಂದು ಸ್ವಲ್ಪ ಅಮೌಂಟ್ ಹಾಕಿದ್ವಿ. ಅದೊಂದು 7 ಲಕ್ಷದ ಕಂಪ್ಲೇಂಟ್ ಮಾಡಿದೆ. ಅವ್ರು ಕಂಪ್ಲೇಂಟ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಮಾರನೇ ನಾನು ಎಷ್ಟೂರಿಗೆ ಹೋಗಿ ಕಂಪ್ಲೇಂಟ್ ಮಾಡೋನೊಳಗೆ ನನ್ನ ಮೇಲೆ FIR ಮಾಡಿಸಿದ್ರು. ಸುಳ್ಳು ಕೇಸ್ ಕೊಟ್ಟು FIR ಮಾಡಿಸಿದ್ದಾರೆ. ಅನುಷಾ, ಅಶ್ವಿನಿ ಇಬ್ಬರು ಅನ್ನೋದು. ಅದ್ರ ಜೊತೆಗೆ ಏಜ್ ಅದು ಸೇರಿ ಬಂದು FIR ಮಾಡಿಸಿ ಹೋಗಿದ್ದಾರೆ. ಈಗ ನಾನು ಬೇಲ್ ತಗೊಂಡು ಬಂದು ಇವತ್ತು ಕಂಪ್ಲೇಂಟ್ ಮಾಡೋಣ ಅಂತ ಇಲ್ಲಿ ಬಂದಾಗ ಅಂತಾರೆ, ಇಲ್ಲಿ ನಿಮಗೆಲ್ಲ ಎಷ್ಟೂವರೆ ಮಾಡಿಸ್ಕೊಳ್ಳಿ, ಇಲ್ಲೂ ಮಾಡಿಕೊಡ್ತೀನಿ, ಇಲ್ಲಿ ನಿಮ್ಗೆ ಬರೋಕ್ಕೆ ಎಲ್ಲ ಹಿಂಸೆ ಆಗುತ್ತೆ, ಚಿಕ್ಕ ವಯಸ್ಸಗರೆಲ್ಲ ಇದ್ದರೆ ನೀವು ದುಡ್ಡು ಕೊಟ್ಟರು, ಇಲ್ಲಿ ಬರೋಕ್ಕೆ ಎನಿ ಟೈಮ್ ಇಲ್ಲಿ ಬರ್ತಾ ಇರಬೇಕಾಗತ್ತೆ, ನಾವು ಕರೆದಾಗೆಲ್ಲ ಬೇಡ ಬಿಡಿ, ನೀವು ಎಷ್ಟೂರಿಗೆ ಹೋಗಿ ಅಲ್ಲೇ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಜನ ಮೋಸ ಮಾಡಿದ್ದಾರೆ? ಕಮ್ಮಿ ಅಂದ ಒಂದು 30 ಜನ ಮೋಸ ಮಾಡಿದ್ದಾರೆ. 30 ಜನ ಏನು ಯಾವ ಕಾರಣಕ್ಕೆ ಹಣ ಕೊಟ್ಟರು ನೀವು? ಅದು ಅವ್ರ ಕೋರ್ಟಲ್ಲಿ ಅಂತ ಹೇಳಿದ್ರು, ಡಾಕ್ಟರ್ ಎಷ್ಟು ತೋರಿಸಿದ್ರಲ್ಲ, ಅವ್ರ ಗಂಡ ಜಮೀನು ಕೋಟಿಗೆ ಹಾಕಿದ್ದಾರೆ, ಅವ್ರ ಅದಕ್ಕೆ ಕೋಟಿ ಹಾಕಿದ್ದಾರೆ ಅಂತ ಹೇಳಿದ್ರು. ಓಕೆ, ನನ್ನ ತಮ್ಮನ ಹೆಂಡತಿ ಅಲ್ಲ ನೀನು, ತಮ್ಮನ ಹೆಂಡತಿ ಅಲ್ಲ ನೀನು, ತಮ್ಮನ ಹೆಂಡತಿ ಚಾನ್ಸಸ್ ಇಲ್ಲ, ಹಾಗೆ ಹೇಗೆ ಅಂತೇಳಿ ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ ನಾವು DNA ಟೆಸ್ಟ್ ಮಾಡಿಸ್ಬೇಕು, ಎಲ್ಲನೂ ಮಾಡಬೇಕು ಅಂತೇಳಿ ದುಡ್ಡು ಹಾಕ್ಸ್ಕೊಂಡಿದ್ವಿ. ಅವ್ರ ಜಮೀನು ಇಷ್ಟಕ್ಕೆ ಈಗ PT ಮನೆಗೆ ಬರ್ತಾಯಿದ್ರು, ಮಾಡ್ತಾಯಿದ್ರು, ಕ್ಲೋಸ್ ಆದರು, ಚೆನ್ನಾಗಿದ್ದು, ಎಲ್ಲ ಫಂಕ್ಷನ್ಗಳು ಬರೋರು ಮಾಡೋರು, ಆಮೇಲೆ ಮನೇಲಿ ಬಂದು ಆಲ್ಟ್ ಮಾಡೋರು, ಊಟ ಮಾಡ್ಕೊಂಡು ಎಲ್ಲ ಹೋಗಿ ಆರಾಮ ಹೋಗಿದ್ದಾರೆ, ಎಲ್ಲ ಮಾಡಿದ್ದು. ಫಸ್ಟೇ ನಾವು ದುಡ್ಡು ಸ್ಟಾರ್ಟಿಂಗ್ ಹಾಕಿಲ್ಲ, ಸ್ವಲ್ಪ ಹಾಕಿದ್ದು ಅಮೌಂಟು, ಫಸ್ಟ್ ಒಂದು 2-3 ಲಕ್ಷ ಹಂಗೆ ಹಾಕಿದ್ದಷ್ಟೇ. ಆಮೇಲೆ ಆ ಕೋರ್ಟಿಗೆ ಅಂತ ಸ್ವಲ್ಪ ಹಾಕೋದು. ಕೋರ್ಟ್ ಅಂದಮೇಲೆ 1 ವರ್ಷ ನಿಲ್ಲಲ್ಲ, 2-3 ವರ್ಷ ಆಗುತ್ತೆ ಅಂತ ಹಾಕಿದ್ವಿ. 30 ಜನ ಅಂದರೆ ಈಗ ಎಲ್ಲರಿಗೂ ಪರಿಚಯ ಮಾಡ್ಕೊಂಡು ಅವ್ರು ನಾವು ಹಾಕಿದ್ವಿ ಅಂತ ಹೇಳಿದ್ದು, ಅವರು ಹಿಂಗೆ ಹೌದು ಅವ್ರಿಗೂ ಪ್ರಾಪರ್ಟಿ ತೋರಿಸಿದ್ವಿ ಹಿಂಗೆ ಇದೆ ಅಂತ ಅವರು ಮಾಡಿದರು. ಸರ್, ನನ್ನ ಹೆಸರು ಜ್ಯೋತಿ ಅಂತ. ನಾವು ಅನುಷಾ ಮತ್ತು ಅಶ್ವಿನಿ ಇವರಿಬ್ಬರು ಸೇರಿ ನಮಗೆ ಫ್ರಾಡ್ ಮಾಡಿರ್ತಾರೆ. 2017ನೇ ಇಸ್ವಿಯಿಂದ ಒಂದು ದೇವಸ್ಥಾನಕ್ಕೆ ಬಂದು ಪರಿಚಯ ಆಗಿ ಅಕ್ಕ ತಂಗಿರ ಥರ ನಮ್ಮ ಮನೆಗೆಲ್ಲ ಬಂದು ಒಂದು ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಬಂದಿರ್ತಾರೆ. ಬಂದು ನಮಗೆ ಪರಿಚಯ ಆಗಿ ಅವ್ರ ಕಷ್ಟಗಳನ್ನ ಹೇಳ್ಕೊತಾರೆ. ನಾವು ಅದನ್ನು ನಿಜ ಅಂತ ಒಪ್ಕೊಂಡಿರ್ತೀವಿ. ನನಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಈ ಥರ ಎಲ್ಲ ಹೇಳ್ಕೊತಾರೆ. ಕೆಲವೊಂದನ್ನು ಜಾಗಗಳನ್ನು ತೋರಿಸಿರ್ತಾರೆ. ಹಾಸನಲ್ಲಿ ಸೈಟ್ ಇದೆ, ಸೈಟ್ ಕೊಡ್ತೀನಿ, ಅದೆಲ್ಲ ನನ್ನ ಪ್ರಾಪರ್ಟಿ ಏನಿದೆ ಅದೆಲ್ಲ ಇನ್ಕಮ್ ಟ್ಯಾಕ್ಸ್ ಅವರು ಸೀಸ್ ಮಾಡಿದ್ದಾರೆ. ನನ್ನ ಗಂಡಂದೋದು ಸ್ವಯರ್ಜಿತ ಜಮೀನು, ಅದು ನನ್ನ ಅತ್ತಿಗೆ ನಾದಿನಿಯವರು ನಮಗೆ ಸೇರಬೇಕು ಅಂತ ಕೇಸ್ ಹಾಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ನೀವೇನಕ್ಕೆ ಇಷ್ಟೊಂದು ಸರಿ ದೇವಸ್ಥಾನಕ್ಕೆ ಬರ್ತೀರಾ ಅಂತ ಕೇಳಿದಾಗ ಅಲ್ಲಿಂದ ಪರಿಚಯ ಆಗ್ತಾರೆ. ಅದಾದಮೇಲೆ ಊರಿಗೆಲ್ಲ ಬರ್ತಾರೆ, ಹೋಗ್ತಾರೆ, ಎಲ್ಲ ಏನು ಬೇಕು ಮನೆಗಡೆ ನಮ್ಮ ಹಳ್ಳಿ ಮನೇಲಿ ಏನು ಸಿಗುತ್ತೆ ಅದೆಲ್ಲ ತಗೋತಾರೆ. ಈ ಕಡೆ ಸಿಟಿಗೆ ಒಂದು ಸಾಂಬಾರು ಐಟಮ್ ಆಗಿರ್ಬೋದು, ಒಂದು ಹಾಲು, ಮೊಸರು, ಬೆಣ್ಣೆ, ಅಕ್ಕಿ ಎಲ್ಲದೂ ತೊಗೊಬಂದಿರ್ತಾರೆ. ಅಷ್ಟೊಂದು ಹತ್ತಿರ ಆಗಿರ್ತಾರೆ. ನಮ್ಮ ಅವರ ಬಾಂಧವ್ಯ ಅಷ್ಟೊಂದು ಹತ್ತಿರ ಆಗಿರುತ್ತೆ. ಅದರಲ್ಲಿ ಒಂದು ನಂಬಿಕೆ ಮೇಲೆ ನಾವು ದುಡ್ಡನ್ನು ಅವರಿಗೆ ಕೊಟ್ಟಿರ್ತೀವಿ, ನಾವು ಟ್ರೀಟ್ ಮಾಡ್ತಾ ಇರ್ತೀವಿ. ಮತ್ತು ಅವ್ರಿಗೆ ಒಂದು ಮಾತ್ರೆಗೂ ದುಡ್ಡಿರಲ್ಲ, ಒಂದು ಹಾಲಿಗೆ ದುಡ್ಡಿರಲ್ಲ ಅಂದಾಗ್ಲೂ ಕೂಡ ನಾವು ಹಾಕಿರ್ತೀವಿ. ಅವರು ಒಂದು ನಾನ್ ವೆಜ್ ತಿನ್ನಬೇಕು ಅಂದ್ರೂ ಕೂಡ ನಾವು ದುಡ್ಡು ಹಾಕಿರ್ತೀವಿ ಅವರಿಗೆ. ಅಷ್ಟೊಂದು ನಮ್ಮ ಬಾಂಧವ್ಯ ಹತ್ತಿರ ಇರುತ್ತೆ ಅವರಿಗೆ. ಆ ನಂಬಿಕೆಯಿಂದ ನಾವು ಅವರಿಗೆ ದುಡ್ಡು ಹಾಕಿರ್ತೀವಿ. ನಾವು ಮೋಸ ಹೋಗಿದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ಬೀದಿ ಬಂದೀವಿ. ನಮಗೂ 2 ಮಕ್ಕಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ, ಎಜುಕೇಷನ್ ಹಾಳಾಯಿತು. ನನ್ನ ಗಂಡಗೆ ಇದೇ ಟೆನ್ಷನಲ್ಲಿ ದುಡ್ಡು ಹಾಳಾಯ್ತಲ್ಲ ಅನ್ನೋ ಟೆನ್ಷನಲ್ಲಿ ನನ್ನ ಗಂಡನ ಮಂಗಳೂರಲ್ಲಿ ಪಾದರ್ಮೂಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತೀನಿ, ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತೀನಿ, ಮತ್ತು ಬೆಂಗಳೂರಲ್ಲಿ 3 ತಿಂಗಳು ಅಡ್ಮಿಟ್ ಮಾಡಿರ್ತೀನಿ. ಒಂದು ದಿನವೂ ಆ ಪಾರ್ಟಿ ನೋಡೋಕ್ಕೆ ಬರಲಿಲ್ಲ. ಅಲ್ಲಿಂದ ಡೌಟ್ ಶುರುವಾಗುತ್ತೆ ನಮಗೆ. ಡೌಟ್ ಯಾಕೆ ಈ ಥರ ಮಾಡ್ತಾರೆ ಅಂತ ಡೌಟ್ ಶುರುವಾಗುತ್ತೆ. ಆ ಡೌಟ್ ಶುರುವಾದಾಗೆಲ್ಲ ನಾವು ಕಾರಣ ಕೇಳಿದಾಗ ಏನಾದರೂ ಒಂದು ಸತ್ಯನೇ ಇದು ಅನ್ನೋ ರೀತಿಲಿ ನಮಗೇನಾದರೂ ಒಂದು ಕಳಿಸ್ತಾ ಇರ್ತಾರೆ. ನಾವು ನೋಡ್ತಾ ಇರ್ತೀವಿ. ಅವತ್ತಿಂದನೂ ನಂಬ್ಕೊಬಂದ್ವಿ ನಾವು. ಕಳೆದ ತಿಂಗಳು 8ನೇ ತಾರೀಕಲ್ಲಿ ನಮಗೆ ಇಲ್ಲಿ ಹಾಸನಲ್ಲಿ ಸಿಗಾಕೊಂಡ್ರು. ನಮಗೆ ಹೇಳಿದ್ದವರು ಮೈಸೂರು ನಂದು ಅಂತ ಹೇಳಿದ್ದು. ಇಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಒಂದು ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದಾರೆ, ಅಲ್ಲಿ ಸಿಗಾಕೊಂಡ್ರು. ನಾವು ಕೇಳಕ್ಕೆ ಹೋದ್ವಿ, ಈ ಥರ ನಮಗೆ ಮೋಸ ಮಾಡಿದ್ದೀರಲ್ಲ ಅಂತ ಹೇಳಿ. ಅವ್ರ ಅಂಗಡಿ ಹತ್ರ ಬೇಡ, ನಂದಲ್ಲ ಅಂಗಡಿ, ನನ್ನ ಫ್ರೆಂಡ್ ಅಂಗಡಿ ಇದು ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಒಂದು ಪಾರ್ಕ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. 1 ಗಂಟೆ ನಾವು ಪ್ರಸ್ತಾಪ ಮಾಡ್ತೀವಿ. ಅದು ಸಹ ನಮ್ಮ ಹತ್ರ ರೆಕಾರ್ಡ್ ಇರುತ್ತೆ, ನಾವು ರೆಕಾರ್ಡ್ ಮಾಡಿದ್ದೀವಿ ಅದನ್ನು. ಅಲ್ಲೂ ಕೂಡ ಅವರು ನಾವು ಕೊಡ್ತೀನಿ, ನಾನು ಮೋಸ ಮಾಡಲ್ಲ, ನನ್ನಿಂದ ಎಷ್ಟು ಮನೆ ಫ್ಯಾಮಿಲಿ ಹಾಳಾಗುತ್ತೆ, ನಾನು ಮೋಸ ಮಾಡಲ್ಲ, ನೆಕ್ಸ್ಟ್ ಗುರುವಾರ ಬನ್ನಿ ನೀವು ಅಂತ ಕೇಳ್ತಾರೆ ನಮಗೆ. ತುಂಬ ದಿನದಿಂದ ಹೇಳ್ತಾ ಇದ್ರು. ಅಂದರೆ 2018ರಿಂದ 2024ವರೆಗೂ ಇವರು ಹಂತವಾಗಿ ದುಡ್ಡನ್ನ ಹಾಕ್ತಾ ಹೋಗ್ತಾಯಿದ್ರು. ಅದಕ್ಕೆ ಪ್ರೂಫ್ ಸಮೇತ ಇದೆ, ಅವರು ಹಾಕಿದ್ದಾರೆ. ಕೇಳಿದಾಗ ಏನಾಯಿತು, ಇವರು ಆಯಿತು ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಮತ್ತು ಎಷ್ಟೋ ಅಂದರೆ ಇವ್ರು ಒಬ್ಬರ ಹತ್ರ ಅಲ್ಲ, ತುಂಬ ಜನ, ಒಂದು ಗ್ರಾಮದಲ್ಲಿ ಒಂದು ಕಡಿಮೆ ಅಂತ ಒಂದು 15-16 ಹಳ್ಳಿ ಇದೆ. ಅದರಲ್ಲಿ ಒಂದು 5-6 ಹಳ್ಳಿಗೆ ಇವ್ರದೊಂದು ಟೀಮ್ ಇರ್ಬೋದು. ಯಾಕೆಂದರೆ ನನ್ನ ಪ್ರಕಾರ ಒಬ್ಬರು ಹೋಗಿ ಒಂಟಿಯಾಗಿ ಒಂದು ಲೇಡಿ ಮಾಡೋಕ್ಕಾಗಲ್ಲ. ಇವರು 2.5-3 ಕೋಟಿ ತೋರಿಸ್ತಾರೆ ಅಂತ ಅಂದರೆ ಅದಕ್ಕೆ ಬಲವಾದ ಕಾರಣ ಇರುತ್ತೆ. ಅದ್ರ ಜೊತೆಗೆ ಒಂದು ಹಿಂದೆ ಟೀಮ್ ಇರುತ್ತೆ ಅಂತ ಅನ್ಕೋಬೋದು.
ನಮಗೆ ನಾವು ಕೇಳ್ತಿರೋದಷ್ಟೇ, ಇವ್ರು ಅನ್ಯಾಯ ಆಗಿದೆ, ಈಗ ದುಡ್ಡು ಕೊಟ್ಟಿದ್ದಾರೆ, ಒಂದು ನಂಬಿಕೆಯಿಂದ ದುಡ್ಡು ಹೋಗಿದೆ, ಅದು ನಮಗೆ ರಿಟರ್ನ್ ಬರಬೇಕು ಅಂತ ಕೇಳ್ತಾ ಇರೋದು, ಬೇರೆ ಉದ್ದೇಶ ಏನೂ ಇಲ್ಲ. ದಯಮಾಡಿ ಈಗ ನಮಗೇನು ನ್ಯಾಯ ಬೇಕೋ, ಈಗ ಅವರು SP ಮೇಡಮ್ಗೆ ಇವರು ಕಂಪ್ಲೇಂಟ್ ಮಾಡಿದರೆ FIR ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಮೇಡಮ್ ಕಡೆಯಿಂದ ಇವರಿಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೇಳ್ಕೊತಾ ಇರೋದು. ವಕೀಲರು ಪುಸ್ತಕದ ಜೊತೆ ಅನುಭವ ಪಡೆದುಕೊಂಡರೆ ಮಾತ್ರ ಉತ್ತಮ ವಕೀಲರಾಗಲು ಸಾಧ್ಯ. ವಕೀಲರು ಮತ್ತು ನ್ಯಾಯಾಧೀಶರು ಒಂದು ವಾಹನದ 2 ಚಕ್ರ ಇದ್ದಾಗೆ, ಇವೆರಡು ಜೊತೆಯಲ್ಲಿಯೇ ಸಾಗಬೇಕು ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹಾಗೂ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ HD ನರೇಂದ್ರ ಪ್ರಸಾದ್ ತಿಳಿಸಿದರು. ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು, ಜಿಲ್ಲಾ ವಕೀಲರ ಸಂಘ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾನೂನು ಕಾರ್ಯಾಗಾರವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮಾಂತರ ಭಾಗದ ಜನರು ನ್ಯಾಯಿಕ ವ್ಯವಸ್ಥೆಗೆ ಬರಬೇಕು. ಅವರಲ್ಲಿ ಹೆಚ್ಚು ಜ್ಞಾನ ಎಂಬುದು ಇರುತ್ತದೆ. ಎಲ್ಲವನ್ನ ಕಾನೂನು ಚೌಕಟ್ಟಿನಲ್ಲಿ ತೀರ್ಮಾನ ಮಾಡಲು ಆಗುವುದಿಲ್ಲ. ಪರಿಸ್ಥಿತಿ ಅನುಭವ ನೋಡಿ ತೀರ್ಮಾನ ಮಾಡಬೇಕಾಗುತ್ತದೆ. ಇಂತಹ ಕಾರ್ಯಾಗಾರ ಎಲ್ಲ ಭಾಗದಲ್ಲೂ ಆಗಬೇಕು. ತಿಳಿಯುವುದು ಕಲಿಯುವುದು ಹೆಚ್ಚು ಇರುತ್ತದೆ. ವಕೀಲರು ಈಗಿನ ತಾಂತ್ರಿಕ ಯುಗಕ್ಕೆ ಅಪ್ಡೇಟ್ ಆಗಲೇಬೇಕು. ಈ ನಿಟ್ಟಿನಲ್ಲಿ ಪ್ರಾಕ್ಟಿಕಲ್ ತಿಳಿಯುವುದು ಹೆಚ್ಚಿನ ಜ್ಞಾನ ಸಿಗುತ್ತದೆ. ಅಂತಹ ಅವಕಾಶ ವಕೀಲರಿಗಿದೆ. ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಇದ್ದು ವಕೀಲರಾದವರು ಅದನ್ನು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪ್ರತಿಪಾದಿಸಬೇಕು. ವಕೀಲ ವೃತ್ತಿ ಎಂದರೆ ಒಂದು ರೀತಿ ಮೊಬೈಲ್ ಜಾಬ್ ಎನ್ನಬಹುದು. ಇಂತಹ ಕಾರ್ಯಾಗಾರದಿಂದ ನಾವು ಅಪ್ಡೇಟ್ ಆಗಲು ಸಾಧ್ಯ. ಈಗಿನ ಬಾರ್ ಕೌನ್ಸಿಲ್ನಿಂದ ತುಂಬ ಆಕ್ಟಿವ್ ಆಗಿ ಒಳ್ಳೆ ಕೆಲಸ ಮಾಡುತ್ತಿದೆ. ಹಳ್ಳಿಯಲ್ಲಿ ಇಂತಹ ಕೆಲಸ ಆಗ್ತಾ ಇದೆ. ಹಳ್ಳಿ ಜನರು ಭಾಗವಹಿಸುವಂತೆ ಮಾಡುತ್ತಿದೆ. ಪುಸ್ತಕದಲ್ಲಿ ಓದುವುದು ಸ್ವಲ್ಪ ಮಾತ್ರ. ವಕೀಲರಿಗೆ ಬೇಕಿರೋದು ಅನುಭವ. ಅದನ್ನು ತಿಳಿದುಕೊಂಡರೆ ಮಾತ್ರ ಉತ್ತಮ ವಕೀಲರಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಯಾರೋ ಸ್ವಲ್ಪ ಸಿಟಿ ಸೈಡಲ್ಲಿ ಚೆನ್ನಾಗಿ ಓದ್ಕೊಂಡು ಇದು ಮಾಡೋದರಿಗೆ ಈಸಿ ಆಗ್ಬಿಡುತ್ತೆ. ರೂರಲ್ ಸೈಡರಿಗೆ ಯಾಕೆ ಸಪೋರ್ಟ್ ಮಾಡ್ತಿದ್ದೀನಿ ಅಂದ್ರೆ ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಕೂಡ ಒಬ್ಬ ಹಳ್ಳಿಯಿಂದ ಬಂದನು. ಇವತ್ತು ನಮ್ಮ ದೇಶದ ಕಾನೂನಿನಲ್ಲಿರ್ತಕ್ಕಂಥ ಲಿಟಿಗೇಷನ್ಸ್ ನೋಡಿದ್ರೆ ನನಗನ್ಸುತ್ತೆ ಸ್ವಲ್ಪ ರೂರಲ್ ಸೈಡಲ್ಲಿ ಬಂದರಿಗೆ ಸ್ವಲ್ಪ ಈಸಿ ಆಗುತ್ತೆ ತೀರ್ಮಾನ ಕೊಡೋದಕ್ಕೆ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಬರೀ ಓದೋದು ಒಂದೇ ಅಲ್ಲ, ಓದ್ಬೇಕಾದ್ರೆ ತುಂಬಾ ಬೇರೆ ಕೆಲಸಗಳು ಮಾಡ್ಕೊಂಡು ಬಂದಿರ್ತೀವಿ. ಮಾಡದೇ ಇದ್ದಕ್ಕಿಂತದ್ರೂ ಕೂಡ ನೋಡ್ಕೊಂಡು ಬಂದಿರ್ತೀವಿ. ಅವೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ನಮಗೆ ನ್ಯಾಯ ತೀರ್ಮಾನ ಮಾಡ್ಬೇಕಾದ್ರೆ ಅನುಕೂಲಕ್ಕೆ ಬರ್ತದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಇವತ್ತು ಶಿವಶಂಕರೇಗೌಡರು ಆಗಿರ್ಬೋದು, ಬ್ರದರ್ ಸಂದೇಶ್ ಆಗಿರ್ಬೋದು, ನಮ್ದೆಲ್ಲ ಏನು ದೃಷ್ಟಿ ಅಂತ ಅಂದ್ರೆ ರೂರಲ್ ಸೈಡ್ ಇಂದ ಲಾಯರ್ಸ್ಗಳು ಹೆಚ್ಚಿಗೆ ಎಕ್ಸಾಮ್ ತಗೊಂಡು ನಮಗೆ ಜುಡಿಷಿಯರಿಗೆ ಬರಬೇಕು. ಜುಡಿಷಿಯರಿಗೆ ಸ್ವಲ್ಪ ಇದರಿಂದ ಅನುಕೂಲ ಆಗುತ್ತೆ. ಪೇಟೆಯಲ್ಲಿ ಸಿಟಿಯಲ್ಲಿ ಓದರಿಗೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಈಗಿನ ಲಿಟಿಗೇಷನ್ಗೆ ನಮ್ಮಲ್ಲಿರೋ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಎಲ್ಲವನ್ನೂ ಕೂಡ ನಾವು ಕಾನೂನು ಚೌಕಟ್ಟಿನಲ್ಲೇ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಕೆಲವನ್ನ ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ಆ ಸಿಚುಯೇಷನ್ ನೋಡಿ ತೀರ್ಮಾನ ಮಾಡಬೇಕಾಗುತ್ತೆ. ಆದ್ರಿಂದ ಇಂಥ ವರ್ಕ್ಶಾಪ್ಗಳು ನಾವು ಯಾವಾಗಲೂ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ತಾಲೂಕ್ ಲೆವೆಲ್ ಅಲ್ಲಿ ಮಾಡೋದು ತುಂಬಾ ಉತ್ತಮ. ಯಾಕೆ ಅಂತ ಅಂದ್ರೆ ತಿಳ್ಕೊಳ್ಳೋದು, ತಿಳಿಯೋದು, ಓದೋದು ಇದೆಯಲ್ಲ, ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಇದನ್ನ ಒಂದ್ ದಿನಕ್ಕೆ ನಾನು ಎಲ್ಲಾ ತಿಳ್ಕೊಂಡಿದ್ದೀನಿ ಅಂತ ಯಾರಿಗೂ ಹೇಳಕ್ಕಾಗೋದಿಲ್ಲ. ನಾವು ದಿನ ಓದ್ಬೇಕು, ದಿನ ತಿಳ್ಕೋಬೇಕು. ಎಸ್ಪೆಷಲಿ ಲಾಯರ್ಸ್ ಎವ್ರಿ ಡೇ ನಾವು ಅಪ್ಡೇಟ್ ಆಗ್ಬೇಕು. ನಮ್ಮ ಲಾ ಪ್ರೊಫೆಷನ್ ಇಟ್ಸ್ ಎ ನೋಬಲ್ ಪ್ರೊಫೆಷನ್ ಅಂತ ಹೇಳ್ತಾರೆ. ನೀವೆಲ್ಲ ಎಂತ ಒಳ್ಳೆ ಡಿಸಿಷನ್ ತಗೊಂಡು ಲಾ ಪ್ರೊಫೆಷನ್ ಚೂಸ್ ಮಾಡಿದ್ದೀರಾ. ಬೇರೆ ಬೇರೆ ಪ್ರಾಬ್ಲಮ್ಗಳು ಫೇಸ್ ಮಾಡೋದು ಇಟ್ಸ್ ಎ ಡಿಫ್ರೆಂಟ್. ಲಾ ಪ್ರೊಫೆಷನ್ ಅಲ್ಲಿ ಅವನೇ ಬಾಸ್. ಯು ಆರ್ ನಾಟ್ ವರ್ಕಿಂಗ್ ಅಂಡರ್ ಎನಿಬಡಿ. ನಾವು ಕಷ್ಟ ಇದ್ರೂ ಕೂಡ ಆಸ್ ಎ ಲಾಯರ್ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ವಿ ಆರ್ ವೆರಿ ಹ್ಯಾಪಿ. ನಾನು ಲಾಯರ್ ಆಗಿದ್ದೀನಿ ಅಂತ, ನಾನು ಡಾಕ್ಟರ್ ಆಗಿದ್ದೀನಿ, ಜಡ್ಜ್ ಆಗಿ ಇದಾಗ್ಲಿಲ್ಲ, ಇಂಜಿನಿಯರ್ ಆಗ್ಲಿಲ್ಲ ಅನ್ನೋದು ನಮಗೇನು ಬೇಜಾರಿರ್ಲಿಲ್ಲ. ಲಾ ಪ್ರೊಫೆಷನ್ ಅಲ್ಲಿ ನಮಗೆ ಭಾರಿ ಖುಷಿ ಇತ್ತು. ಒಂದೇ ಬೇಜಾರು ನಿಮಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ ದಿನ ಬ್ಲ್ಯಾಕ್ ಕೋಟ್ ಹಾಕೊಂಡು ಬರ್ಬೇಕು. ನೀವು ಇಂಜಿನಿಯರ್ ಅವ್ರು ನೋಡಿದ್ರೆ ದಿನ ಏನು ಒಂದೊಂದರ ಸೂಟ್ ಹಾಕೊಂಡು ಹೋಗ್ತಾನೆ, ಏನಪ್ಪಾ ಇದು ನಾವು ಬ್ಲ್ಯಾಕ್ ಕೋಟ್ ಹಾಕೊಂಡು ದಿನ ಹೋಗ್ಬೇಕು ಒಂದೇ ತರ ಅಂತ ಹೇಳ್ಬಿಟ್ಟು ಅದೊಂದು ಬಿಟ್ರೆ, ಲಾಯರ್ಸ್ ಗಳಲ್ಲಿ ಇವತ್ತು 1 ಗಂಟೆಗೆ 1 ಲಕ್ಷ ದುಡಿಯಂತ ಲಾಯರ್ಸ್ ಗಳಿದ್ದಾರೆ. ಲಾ ಪ್ರೊಫೆಷನ್ ಅಲ್ಲಿ ಅಪರ್ಚುನಿಟೀಸ್ ಇದೆ. ಈ ವರ್ಕ್ಶಾಪ್ ಗಳು ಯಾಕೆ ಬೇಕಂತ ಹೇಳ್ತೀವಿ ಅಂತಂದ್ರೆ, ನಮ್ದು ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅಂತಂದ್ರೆ, ಈ ದೇಶದ ಪಾಪ್ಯುಲೇಷನ್ ಅಲ್ಲಿ 140 ಕೋಟಿ ಪಾಪ್ಯುಲೇಷನ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡಬೇಕಂತಕ್ಕಂಥ ಒಂದು ಅವಕಾಶ ಇರೋದು ಅಂತಂದ್ರೆ ಅದು ಲಾಯರಿಗೆ ಮಾತ್ರ.
ಕಾರ್ಯಾಗಾರದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಿನ ನ್ಯಾಯಾಧೀಶರಾದ ಎಚ್.ಪಿ. ಸಂದೇಶ್, ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಟಿ.ಜಿ. ಶಿವಶಂಕರೇಗೌಡ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಟಿ.ಟಿ. ಪ್ರಸನ್ನ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹುಷಾರಾಣಿ, ರಾಜ್ಯ ವಕೀಲರ ಪರಿಷತ್ತು ಅಧ್ಯಕ್ಷ ಎಚ್.ಎಲ್. ವಿಶಾಲ್, ರಘು, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿ.ಕೆ. ದ್ರಾಕ್ಷಾಯಿಣಿ, ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ.ಎಂ. ಸಂತೋಷ್, ಉಪಾಧ್ಯಕ್ಷ ಎಚ್.ಎನ್. ಯೋಗೀಶ್, ಖಜಾಂಚಿ ಎಚ್.ಎನ್. ಪ್ರತಾಪ್, ಜಂಟಿ ಕಾರ್ಯದರ್ಶಿ ಆರ್. ರೂಪಾ, ಎಂ.ಎಸ್. ಕೃಷ್ಣೇಗೌಡ ಉಪಸ್ಥಿತರಿದ್ದರು. ಇದೇ ಮೊದಲ ಬಾರಿಗೆ ಆಪ್ ಧರಿಸಿ ದೇಶದಲ್ಲಿ 21ನೇ ಜಾನುವಾರು ಗಣತಿ ಸೆಪ್ಟೆಂಬರ್ 1ರಿಂದ ಆರಂಭಗೊಳ್ಳಲಿದೆ ಎಂದು ಪಶು ಆಸ್ಪತ್ರೆ ಮುಖ್ಯ ಪಶುವೈದ್ಯಾಧಿಕಾರಿ ಎ.ಡಿ. ಶಿವರಾಮ್ ತಿಳಿಸಿದರು. ಅನಕೃ ವೃತ್ತದಲ್ಲಿರುವ ಪಶು ಆಸ್ಪತ್ರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾನುವಾರು ಗಣತಿ ಸೆಪ್ಟೆಂಬರ್ 1ರಿಂದ ಡಿಸೆಂಬರ್ 31ರವರೆಗೆ ದೇಶದಾದ್ಯಂತ 4 ತಿಂಗಳು ನಡೆಯಲಿದೆ. ಇದುವರೆಗೆ ಪುಸ್ತಕದಲ್ಲಿ ಗಣತಿ ಮಾಹಿತಿ ನಮೂದಿಸುತ್ತಿದ್ದ ಗಣತಿಕಾರರು ಮೊದಲ ಬಾರಿಗೆ ಸ್ಮಾರ್ಟ್ಫೋನ್ ಬಳಸಿ ಮನೆ ಮನೆಗೆ ತೆರಳಿ ಜಾನುವಾರು ಗಣತಿ ಮಾಡಲಿದ್ದಾರೆ. ಕೇಂದ್ರ ಪಶು ಸಂಗೋಪನಾ ಇಲಾಖೆಯಿಂದಲೇ 21ನೇ ಲೈಫ್ ಸ್ಟಾಕ್ ಸೈನ್ಸಸ್ ಎನ್ನುವ ಪ್ರತ್ಯೇಕ ಆಪ್ ಅಭಿವೃದ್ಧಿಪಡಿಸಲಾಗಿದ್ದು, ಬಳಸುವ ಬಗ್ಗೆಯೂ ಮಾಸ್ಟರ್ ತರಬೇತಿ ನೀಡಲಾಗಿದೆ. ಇದು 21ನೇ ಜಾನುವಾರು ಗಣತಿಯಾಗಿದ್ದು, ರಾಜ್ಯದ ಎಲ್ಲಾ ಮನೆಗಳಿಗೆ ಎಣಿಕೆದಾರರು ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಲಿದ್ದಾರೆ. ಅದಕ್ಕಾಗಿ ರಾಜ್ಯಾದ್ಯಂತ 3,357 ಗಣತಿದಾರರು, 730 ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಹೇಳಿದರು. ಈಗ ರಾಷ್ಟ್ರಾದ್ಯಂತ 21ನೇ ಜಾನುವಾರು ಗಣತಿಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಇದೇ ಮೊದಲ ಡಿಜಿಟಲ್ ಸರ್ವೆಯನ್ನ ನಾವು ಪ್ರಾರಂಭ ಮಾಡ್ತೀವಿ. ಹಿಂದೆಲ್ಲ ಏನ್ ಮಾಡ್ತೀವಿ, ಓದಿ ಬರ್ಕೊಂಡ್ಬಂದು 200 ಪೇಜು 300 ಪೇಜನ್ನ ಎಂಟ್ರಿ ಮಾಡುವಂತ ಇದಿತ್ತು. ಇವಾಗ ಆ ಥರ ಇಲ್ಲ. ಡಿಜಿಟಲ್ ಮನೆಯಲ್ಲೇ ಕೂತ್ಕೊಂಡು ನೆಟ್ವರ್ಕ್ ಇಲ್ಲದಿದ್ರೂ ಸಹ ಅದನ್ನು ಎಂಟ್ರಿ ಮಾಡಿ ಸರ್ವರ್ ಬಂದ ಮೇಲೆ ಅದು ಸೆಂಟ್ರಲ್ಗೆ ತಗೊಳ್ಳುವಂತ ಒಂದು ವಿಶೇಷವಾದ ಆಪ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನ ಮನೆ ಬಾಗಿಲಿಗೆ ಹೋಗ್ತೀವಿ, ಅದನ್ನ ಜನಗಣತಿ ಮಾಡ್ತೀವಿ. ಹಿಂದೆ ಏನಾಗಿದೆ, ಇತ್ತೀಚೆಗೆ ಜನಗಳ ಪಾಪ್ಯುಲೇಷನ್ಸ್ ತುಂಬಾನೇ ಕೆಲವರು ಏನಾಗಿದೆ, ಲೋಕಲ್ ಸ್ಥಳೀಯ ರಾಸುಗಳೆಲ್ಲ ಕಡಿಮೆ ಆಗ್ತಿದ್ದಾವೆ. ಕಾರಣ ನಿಮಗೆ ಮಿಷನರೀಸ್ ಬಂದ್ಬಿಟ್ಟು, ಆಮೇಲೆ ಹೆಚ್ಚು ಒಲವು ತೋರಿಸ್ತಾ ಇರೋದ್ರಿಂದ ಹೆಚ್ಚು ಹಾಲು ಕೊಡ್ತಾ ಇರುವಂತಹ ಹಸುಗಳ ಕಡೆಗೆ ವಾಲ್ತಾ ಇದ್ದಾರೆ. ಇದನ್ನೆಲ್ಲ ಸರ್ಕಾರ ತಿಳಿಬೇಕಾಗಿದೆ. ಇದರಿಂದ ತಿಳಿದು ನಿಯಮಗಳನ್ನ ರೂಲ್ಸ್ಗಳನ್ನ ಮಾಡುವಂತ ಅವಶ್ಯಕತೆ ಇದೆ. ಈಗ ನಮ್ಮ ತಾಲೂಕಿಗೆ ಸುಮಾರು ಹಿಂದೆ 1,000 ಜಾನುವಾರುಗಳಿದ್ದು, ಕುರಿಗಳೆಲ್ಲ ಸೇರಿ 1,20,000 ರಾಸುಗಳಿದ್ದು. ಇತ್ತೀಚೆಗೆ ಏನಾಗಿದೆ, ತುಂಬಾ ಕಡಿಮೆ ಆಗಿದೆ, 91,000 ಬಂದಿದೆ. ಇತ್ತೀಚೆಗೆ ನಾವು ರೈಲ್ ಜಾನುವಾರು ಗಣತಿ ನೋಡಿದಾಗ 91,000 ಆಗಿತ್ತು. ನಮಗೆ ವ್ಯಾಕ್ಸಿನ್ ಎಷ್ಟು ಬೇಕು, ಔಷಧಿ ಎಷ್ಟು ಬೇಕು, ಡಾಕ್ಟರ್ಗಳು ಎಷ್ಟು ಬೇಕು ಅನ್ನೋ ಬೇಡಿಕೆಯನ್ನು ಸಲ್ಲಿಸಬೇಕಾದ್ರೆ ಈ ಜನಗಣತಿ ತುಂಬಾನೇ ಅವಶ್ಯಕತೆ ಇದೆ. ಈ ಜನಗಣತಿ ಜಾನುವಾರು ಗಣತಿ ಶುರುವಾಗಿದ್ದು 1919ರಲ್ಲಿ. ಇದುವರೆಗೆ ಲಾಸ್ಟ್ ಇಯರ್ 19ರಲ್ಲಿ 2019ರಲ್ಲಿ ಆಯಿತು. ಈಗ 21ನೇದನ್ನ 2024ರಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಸುಮಾರು 4 ತಿಂಗಳ ಕಾಲ ನಡೀತದೆ. ಈಗಾಗಲೇ ನಾವು ಮಾಸ್ಟರ್ಸ್ ಟ್ರೈನ್ಸ್ನ ಮಾಡಾಗಿದೆ. ಇವತ್ತು ಮಧ್ಯಾಹ್ನ ಹಾಸನದಲ್ಲಿ, ಶುಕ್ರವಾರ ಮಧ್ಯಾಹ್ನ ಹಾಸನದಲ್ಲಿ ನಮ್ಮ ತಾಲೂಕಿನ 12 ಎಣಿಕೆದಾರರಿಗೆ ಒಂದು ತರಬೇತಿ ಇದೆ. ಆ ತರಬೇತಿಗೆ ಮಾಡಿ ನಮ್ಮ ತಾಲೂಕಿನಿಂದ ಒಂದು ಎಣಿಕೆದಾರರಿಗೆ ಸುಮಾರು 4,000 ಮನೆಗಳನ್ನು ನಾವು ಹಳ್ಳಿಗಳಲ್ಲಿ ಕೊಡ್ತೀವಿ. ಸಿಟಿಗಳಲ್ಲಿ 6,000 ಮನೆಗಳಂತೆ ನಾವು ಒಬ್ಬ ಎಣಿಕೆದಾರನಿಗೆ ಕೊಡ್ತೀವಿ. ಅದ್ರ ಮೇಲೆ ನಾವು ಮೇಲ್ವಿಚಾರಕರು ಇರ್ತೀವಿ 3 ಜನ. ಆ ಮೇಲ್ವಿಚಾರಕರು ಅವ್ರೇನು ಸರಿ ಮಾಡಿದಾರಾ ಇಲ್ವಾ ಅಂತ ನಾವು ಕ್ರಾಸ್ ವೆರಿಫೈ ಮಾಡ್ತೀವಿ. ಕ್ರಾಸ್ ವೆರಿಫೈ ಮಾಡಿ ಅದು ಸರಿ ಇದೆ ಅಂತಂದರೆ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತೀವಿ. ಇದರಿಂದ ನಮಗೆ ನಿಜವಾದ ಪಾಪ್ಯುಲೇಷನ್ನು ಏನಿದೆ, ಅದರಲ್ಲಿ ಹೆಂಗಸರು, ಮಹಿಳೆಯರು ಅಥವಾ ನಿರುದ್ಯೋಗಿಗಳು ಅಥವಾ ಯಾರು ನಿಜವಾಗಿ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೆ ಸರ್ಕಾರ ರೈತರು ಯಾವ ಕಡೆ ಒಲವು ತೋರಿಸ್ತಾ ಇದ್ದಾರೆ, ಹೈನುಗಾರಿಕೆ ತೋರಿಸ್ತಾ ಇದ್ದಾರಾ, ಅಥವಾ ಹಸುಗಳು ಸಾಕಾಣಿಕೆ ತೋರಿಸ್ತಾ ಇದ್ದಾರಾ, ಹೋರಿಗಳ ಸಾಕಾಣಿಕೆ ತೋರಿಸ್ತಾ ಇದ್ದಾರಾ, ಕುರಿ ಸಾಕಾಣಿಕೆ ತೋರಿಸ್ತಾ ಇದ್ದಾರಾ, ಈ ಥರ ಒಲವನ್ನು ಸರ್ಕಾರ ತಿಳ್ಕೊಂಡು ಆ ರೀತಿ ಯೋಜನೆಗಳನ್ನು ರೂಪಿಸುವಂಥ ಪರಿಸ್ಥಿತಿ ಬಂದಿದೆ. ಪ್ರತಿ ವಾರ ನಡೆಯುವ ಸಂತೆಯಲ್ಲಿ ರೈತರ ಹೆಸರಿನಲ್ಲಿ ಕಳಪೆ ಬೆಣ್ಣೆ ತಯಾರಿಸಿ ಮಾರಾಟ ಮಾಡುವ ವ್ಯಾಪಾರಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಹಾಸನ ಮತ್ತು ಕೊಡಗು ಜಿಲ್ಲೆಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಅಂಕಿತ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು.
ಚನ್ನರಯ್ಯ ಪಟ್ಟಣದ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗದಲ್ಲಿ ರೈತರ ಹೆಸರು ಹೇಳಿಕೊಂಡು ಕಳಪೆ ಬೆಣ್ಣೆ ಮಾರಾಟ ಮಾಡುತ್ತಿರುವ ವ್ಯಾಪಾರಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಚನ್ನರಯ್ಯ ಪಟ್ಟಣದ ಶನಿವಾರ ಸಂತೆ ಎಂದರೆ ಅದು ತಾಲೂಕಿಗೆ ಹೆಸರುವಾಸಿಯಾದಂತಹ ಸಂತೆಯಾಗಿದೆ. ಈ ಸಂತೆಯಲ್ಲಿ ಬೆಣ್ಣೆಯೂ ಕೂಡ ಅತ್ಯುತ್ತಮವಾಗಿದೆ ಎಂದೇ ಹೆಸರುವಾಸಿ. ಆದರೆ ಕೆಲ ಕಿಡಿಗೇಡಿಗಳು ಈ ಸಂತೆಗೆ ಆಗಮಿಸಿ ಕಳಪೆ ಬೆಣ್ಣೆಯನ್ನ ಮಾರಾಟ ಮಾಡುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಹಾಸನ ಮತ್ತು ಕೊಡಗು ಜಿಲ್ಲೆಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಅಂಕಿತ ಅಧಿಕಾರಿ ಡಾಕ್ಟರ್ ಅನಿಲ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಸುಮಾರು 15ಕ್ಕೂ ಹೆಚ್ಚು ಬೆಣ್ಣೆ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಸ್ಥರ ಬಳಿಗೆ ತೆರಳಿ ವ್ಯಾಪಾರಸ್ಥರು ತಂದ ಬೆಣ್ಣೆಯನ್ನ ಪಡೆದು ಪರೀಕ್ಷೆಗೆ ಒಳಪಡಿಸಿದರು. ಮುಂದಿನ ದಿನಗಳಲ್ಲಿ ಸ್ಥಳದಲ್ಲಿ ಬೆಣ್ಣೆಯನ್ನ ಪರೀಕ್ಷೆ ಮಾಡಲು ಪರೀಕ್ಷೆಯ ವಾಹನವನ್ನ ಕೂಡ ಕಳಿಸಲಾಗುವುದು. ಮುಂದಿನ ದಿನಗಳಲ್ಲಿ ಕಳಪೆ ಬೆಣ್ಣೆ ಏನಾದರೂ ಕಂಡುಬಂದಲ್ಲಿ ಅಂತವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ತಂಡದೊಂದಿಗೆ ನಾವು ಇವತ್ತು 7:30ಗೆ ಬಂದು ಸುಮಾರು ಒಂದು 12 ಸ್ಯಾಂಪಲನ್ನು ತೆಗೆದಿದ್ದೇವೆ. ಅಂದರೆ ಡೌಟ್ಫುಲ್ ಬರುವಂಥದ್ದು ಭೌತಿಕವಾಗಿ ನೋಡಿದಾಗ ಸರಿ ಯಾವ್ದು ಕಾಣೋದಿಲ್ಲವೋ ಮತ್ತು ಕೆಲವರು ಸಾರ್ವಜನಿಕರು ಅವರು ಸ್ವಲ್ಪ ದೂರನ್ನು ಕೊಟ್ಟಾಗ ಅಂಥದ್ರಲ್ಲಿ ನಾವು ರ್ಯಾಂಡಮೈಟ್ ಆಗಿ ಒಂದು 12 ಸ್ಯಾಂಪಲನ್ನು ತೆಗೆದಿದ್ದೇವೆ. ಅದನ್ನು ನಾವು ನಿಖರವಾಗಿ ನಾವು ಇಲ್ಲೇ ಟೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಂದು ಈಗ ಇದರಲ್ಲಿ ಅಡಲ್ಟ್ರೇಷನ್ ಏನೇನು ಹಾಕ್ತಾರೆ ಅಂದರೆ ಈ ಗೆಡ್ಡೆ ಗೆಣಸು ಹಾಕ್ಬೋದು, ಅನಿಮಲ್ ಫ್ಯಾಟು ಹಾಕ್ತಾ ಇದ್ದಾರೆ, ಮತ್ತು ವನಸ್ಪತಿ ಏನು ನಾವು ದಾಡ ಅಂತೀವಿ ಅದು ಮೈದಾ ಎಲ್ಲ ಹಾಕ್ತಾರೆ. ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಟೆಸ್ಟ್ ಇರ್ತದೆ. ಹಾಗಾಗಿ ನಾವು NABL ಲ್ಯಾಬ್ ಅಂತ ಇರ್ತದೆ ನಮ್ಮ ಇಲಾಖೆ ಮಟ್ಟದಲ್ಲಿ, ಅಲ್ಲಿ ಕಳಿಸ್ತೀವಿ. ಅದು ವಿಶ್ಲೇಷಣೆ ಬಂದ ಮೇಲೆ ನಂತರ ಈಗ ಅವ್ರದ್ದೆಲ್ಲ ಅಡ್ರೆಸ್ಸು ಅದೆಲ್ಲ ತೊಗೊಂಡಿದ್ದೀವಿ. ನಾವು ತಮ್ಮ ಮುಖಾಂತರ ಸ್ವಲ್ಪ ಅರಿವು ಆದರೆ ಜನಗಳಿಗೆ ಸ್ವಲ್ಪ ಸಾರ್ವಜನಿಕರಿಗೆ ಸಾರ್ವಜನಿಕ ಆರೋಗ್ಯದ ಮೇಲೆ ಕೆಟ್ಟ ದುಷ್ಪರಿಣಾಮ ಬೀರೋದನ್ನು ತಪ್ಪಿಸ್ಬೋದು. ಇದೇ ರೀತಿ ನಾವು ರ್ಯಾಂಡಮೈಟಾಗಿ ಮಾಡ್ತೀವಿ. ಇನ್ನೊಂದು ಮುಂದಿನ ವಾರ ಇಲ್ಲ ಅದರದ್ದು ವಾರದಲ್ಲಿ ನಮ್ಮ ಗಾಡಿ ತರಿಸ್ತೀವಿ, ನೋಡೋಣ. ಆ ಟೈಮಲ್ಲಿ ಎಲ್ಲರದು ಮಾಡೋಣ, ಕೆಲವೊಂದು ಟೆಸ್ಟ್ ಮಾತ್ರ ಅವ್ರು ಮಾಡ್ಬೋದು. ಈ ಸಂದರ್ಭದಲ್ಲಿ ತಾಲೂಕು ಆಹಾರ ಸುರಕ್ಷತಾಧಿಕಾರಿ ಶರತ್, ಹೊಳೆನರಸೀಪುರದ ಆಹಾರ ಸುರಕ್ಷತಾಧಿಕಾರಿ ವಿನಯ್, ಹಾಸನದ ಆಹಾರ ಸುರಕ್ಷತಾಧಿಕಾರಿ ಬಸವೇಗೌಡ ಹಾಗೂ ಪುರಸಭೆಯ ಆರೋಗ್ಯ ನಿರೀಕ್ಷಕಿ ಉಮಾದೇವಿ ಹಾಜರಿದ್ದರು. ಗ್ಯಾರಂಟಿ ಯೋಜನೆಗಳಿಂದ ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಿ ಸದೃಢರಾಗಲು ನಮ್ಮ ಸರ್ಕಾರ ಶ್ರಮಿಸುತ್ತಿದೆ ಎಂದು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಸಚಿವ HM ರೇವಣ್ಣ ತಿಳಿಸಿದರು. ಮಾಜಿ ಶಾಸಕ CS ಪುಟ್ಟೇಗೌಡರ ನಿವಾಸದಲ್ಲಿ ನಡೆದ ಗ್ಯಾರಂಟಿ ಯೋಜನಾ ಸಮಿತಿಯ ಸಭೆಯಲ್ಲಿ ಮಾತನಾಡಿ, ಸರ್ಕಾರ 5 ಗ್ಯಾರಂಟಿಗಳ ಭರವಸೆಯನ್ನು ಈಡೇರಿಸಿದೆ. ಆದರೆ ಬಿಜೆಪಿ ಹಾಗೂ ಜೆಡಿಎಸ್ನವರು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ದಿವಾಳಿಯಾಗಿ ಜನರ ಮೇಲೆ ಸಾಲ ಹೊರಿಸಲಿದೆ ಎಂಬ ಅಪಪ್ರಚಾರ ಸುಳ್ಳು. ಬಡ ಮತ್ತು ಮಧ್ಯಮ ವರ್ಗದವರ ಯೋಜನೆಗಳನ್ನು ಸ್ವೀಕರಿಸಿದ್ದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಈ ಯೋಜನೆಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಯೋಜನೆಗಳನ್ನು ವಿರೋಧಿಸುತ್ತಿದ್ದಾರೆ. ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನೂ ಇಲ್ಲ. ಆದರೆ ಬಿಜೆಪಿಯವರು ಸಿಎಂ ಅವರನ್ನ ಸಿಕ್ಕಿ ಹಾಕಿಸಲು ರಾಜ್ಯಪಾಲರ ಮೂಲಕ ದ್ವೇಷದ ರಾಜಕಾರಣ ಮಾಡುತ್ತಿರುವುದು ಸರಿಯಲ್ಲ. ಇಂತಹ ನೀಚ ಕೆಲಸಕ್ಕೆ ಇಳಿದಿರುವ ಬಿಜೆಪಿಯವರಿಗೆ ಜನ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರದ ಡಿ ದೇವರಾಜ ಅರಸು, ಬಂಗಾರಪ್ಪ, ಧರ್ಮಸಿಂಗ್, SM ಕೃಷ್ಣರಂತಹ ಮಹಾನ್ ನಾಯಕರು ದೇಶದಲ್ಲಿ ಮಾದರಿಯಾದಂತಹ ಯೋಜನೆಗಳನ್ನು ಕರ್ನಾಟಕದಲ್ಲಿ ರೂಪಿಸಿ ಬಡ ಮತ್ತು ಮಧ್ಯಮ ವರ್ಗದವರ ಪರ ನಿಂತಿದ್ದೇವೆ ಎಂಬ ಸಂದೇಶವನ್ನು ಸಾರಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ CS ಪುಟ್ಟೇಗೌಡ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ND ಕಿಶೋರ್, PLD ಬ್ಯಾಂಕ್ ಅಧ್ಯಕ್ಷ ತೆಂಕನಹಳ್ಳಿ ಶಂಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ PA ಮಂಜೇಗೌಡ, ಕಾಂಗ್ರೆಸ್ ಮುಖಂಡರಾದ ತಿಮ್ಮೇಗೌಡ, ಕಪಾಳ್ ಸುರೇಶ್, ಶ್ರೀನಿವಾಸ್, ನಾಗೇಶ್, ಇಲಿಯಾಸ್, ಕಾಂಗ್ರೆಸ್ ಯುವ ಮುಖಂಡರುಗಳಾದ ಯುವರಾಜ್, ಮಕಾನ್ ವಿನೋದ್, ಕಲ್ಕೆರೆ ಮೋಹನ್, ಜಯಂತ್, ರಂಜಿತ್ ಹಾಜರಿದ್ದರು. ಈಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960.
ಕರ್ನಾಟಕದಲ್ಲಿ ಆಕರ್ಷಕ ಸೇಲ್ ಬಂದಾಯಿತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಹೇಂದ್ರ XUV 3XO ಕಾರ್, 55 ಇಂಚ್ ಸ್ಮಾರ್ಟ್ ಟಿವಿ, AC, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್ ಗ್ರೈಂಡರ್, ಪೆಡಸ್ಟಲ್ ಫ್ಯಾನ್ ಅಂತ 10 ಕೋಟಿವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18ರವರೆಗೆ ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ ಸಂದರ್ಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಾಟೀಲ್ ರವರನ್ನು ಅಭಿನಂದಿಸಲಾಯಿತು. ಚನ್ನರಾಯ ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ ಕಳೆದ 3 ದಿನಗಳಿಂದ ಅದ್ದೂರಿಯಾಗಿ ನಡೆದು ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಾಟೀಲ್ ಅವರನ್ನು ರಾಯರು ರಂಗಮಂದಿರದ ವತಿಯಿಂದ ಅಭಿನಂದಿಸಲಾಯಿತು. ಈ ವೇಳೆಯಲ್ಲಿ ರಾಯರ ರಂಗಮಂದಿರದ ಮುಖ್ಯಸ್ಥರಾದ MK ಪ್ರಕಾಶ್, KR ಅನಿತಾ, ಸ್ವಾತಿ P ಭಾರದ್ವಾಜ್, ಚಿನ್ಮಯ ಹೆಗಡೆ, ರಾಘವೇಂದ್ರ ರಾಯರ ಭಕ್ತರಾದ ಜಗದೀಶ್, ಜಯಂತ್, ರಂಜಿತ್, ಸಣ್ಣಪ್ಪ, ಅರುಣ್, ಸಣ್ಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಮಕ್ಕಳಲ್ಲಿ ತಂದೆ ತಾಯಿ ಗುರು ಹಿರಿಯರ ಬಗ್ಗೆ ಗೌರವ ಮೂಡಿಸುವ ಮೂಲಕ ನೈತಿಕತೆ ಬಲಗೊಳ್ಳಲು ಮಾತೃಪೂಜೆ ಸಹಕಾರಿಯಾಗಿದೆ ಎಂದು ಶ್ರೀರಂಗನಾಥ ಸ್ವಾಮಿ ವಿದ್ಯಾಸಂಸ್ಥೆ ಸಂಸ್ಥಾಪಕ ರಾಧಾಕೃಷ್ಣ ತಿಳಿಸಿದರು. ಶ್ರೀರಂಗನಾಥ ಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ ಮಾತೃಪೂಜಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಮ್ಮ ಸಂಸ್ಕೃತಿಯಲ್ಲಿ ಮನುಷ್ಯನಾಗಿ ಜನ್ಮ ತಾಳಿದ ನಂತರ ಜನ್ಮ ಸಾರ್ಥಕವಾಗಬೇಕು ಎಂದರೆ ಈ ಭೂಮಿಗೆ, ತಂದೆ ತಾಯಿಗೆ, ಗುರುಗಳಿಗೆ ಗೌರವ ನೀಡುವ ರೀತಿಯಲ್ಲಿ ನಾವು ಬದುಕಿದಾಗ ಮಾತ್ರ. ಈ ನಿಟ್ಟಿನಲ್ಲಿ ಮಕ್ಕಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಶ್ರಮಿಸಬೇಕು. ದೇವರನ್ನ ಪೂಜಿಸುತ್ತೇವೆ, ಆದರೆ ಮಕ್ಕಳ ಹಿತವೇ ತನ್ನ ಗುರಿ ಎಂದು ಹಗಲಿರುಳು ಶ್ರಮಿಸುವ ತಾಯಿಯನ್ನ ಮರೆಯುತ್ತಿರುವುದು ವಿಷಾದಕರ ಸಂಗತಿ. ತಾಯಂದಿರು ತಮ್ಮ ಮಕ್ಕಳ ಶೈಕ್ಷಣಿಕ
ಹಿತದೃಷ್ಟಿಯಿಂದ ಮನೆಯಲ್ಲಿ ಅವರ ಕಲಿಕೆಗೆ ಪ್ರೋತ್ಸಾಹ ನೀಡಬೇಕು, ಶಾಲೆಯಲ್ಲಿನ ಪ್ರಗತಿ ಅರಿವಿಕೆಗೆ ಒತ್ತು ನೀಡಬೇಕು ಎಂದು ಮನವಿ ಮಾಡಿದರು. ಜ್ಯೋತಿಯನ್ನು ಬೆಳಗಿಸುವ ಕಾರ್ಯಕ್ರಮ ಇದೆಯಲ್ಲ, ನಮ್ಮಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಬಹಳ ಪವಿತ್ರವಾದದ್ದು, ಮಹತ್ವಪೂರ್ಣವಾದದ್ದು. ನಮ್ಮ ಸಂಸ್ಕೃತಿಯಲ್ಲಿ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಎಂಬುದಾಗಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿಕೊಂಡು ಈ ಜ್ಯೋತಿಯನ್ನು ಬೆಳಗ್ತೇವೆ. ಇದರ ಉದ್ದೇಶ, ಮನುಷ್ಯರಾಗಿ ಜನ್ಮ ತಾಳಿರುವ ನಾವು ನರಜನ್ಮ ಬಹಳ ದೊಡ್ಡದು ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಹೇಳಿಕೊಂಡಿದ್ದಾರೆ. ಇದನ್ನು ಸಾರ್ಥಕಪಡಿಸ್ಕೊಳ್ಬೇಕಾದ್ರೆ ಈ ಮನು ಜನ್ಮ ಇದೆಯಲ್ಲ, ಇದು ಎಷ್ಟೋ ಹಸ್ತಾಂತರಗಳನ್ನು ಜನ್ಮಗಳನ್ನು ಕಳೆದು ಈ ಒಂದು ಸುಂದರವಾದಂತಹ ಆಕೃತಿಯನ್ನು ಪರಮಾತ್ಮ ದೇವರು ನಮಗೆ ದಯಪಾಲಿಸಿರ್ತಾನೆ. ಈ ಒಂದು ಅವಕಾಶವನ್ನು ನಾವು ಸದುಪಯೋಗಪಡಿಸ್ಕೊಂಡು ನಾವು ಜನಿಸಿರ್ತಕ್ಕಂತಹ ಈ ಭೂಮಿಗೆ, ನಮಗೆ ಜನ್ಮ ಕೊಟ್ಟಿರ್ತಕ್ಕಂತಹ ತಂದೆ ತಾಯಿಗಳಿಗೆ ನಮ್ಮ ಬದುಕನ್ನು ಈ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಕ್ಕಂತಹ ಗುರುಗಳಿಗೆ ಹೇಗೆ ನಡೆದುಕೊಳ್ಬೇಕು ಎಂಬತಕ್ಕಂಥದ್ದನ್ನು ತಿಳಿಸ್ಕೊಳ್ತಕ್ಕಂತಹ ಕಾರ್ಯವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ವೇಳೆ ವಿದ್ಯಾರ್ಥಿಗಳು ಪೋಷಕರ ಮಾತೃಪೂಜೆ ನೆರವೇರಿಸಿದರು. ನಿವೃತ್ತ ಪ್ರಾಂಶುಪಾಲರಾದ ತಮ್ಮಣ್ಣಗೌಡ, ವಕೀಲರಾದ ಶ್ರೀನಿವಾಸ್, ನರೇಂದ್ರ ಸ್ವಾಮಿ ಸೇರಿದಂತೆ ಶಿಕ್ಷಕರು, ಪೋಷಕರು ಹಾಗೂ ಶಾಲಾ ಸಿಬ್ಬಂದಿಗಳು ಹಾಜರಿದ್ದರು. ಹೊಳೆನರಸೀಪುರ ಪಟ್ಟಣದ ಉಪ್ಪಾರರ ಬಡಾವಣೆಯಲ್ಲಿ ಇರುವ ಶ್ರೀ ರಾಯರಾಹುತರ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ 6ನೇ ವರ್ಷದ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬ್ರಾಹ್ಮಿ ಮುಹೂರ್ತದ ಅಶ್ವಿನಿ ನಕ್ಷತ್ರದಲ್ಲಿ ಶ್ರೀ ಸ್ವಾಮಿಯ ಮೂಲ ಮೂರ್ತಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ಪೂಜಾ ಕೈಂಕರ್ಯವನ್ನ ನೆರವೇರಿಸಲಾಯಿತು. ನಂತರ ನೈವೇದ್ಯ ಸಹಸ್ರನಾಮಾರ್ಚನೆ, ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅರ್ಚಕರಾದ ಗುರುಪ್ರಸಾದ್ ಹಾಗೂ ಸುಬ್ರಹ್ಮಣ್ಯ ಪೂಜಾ ಕೈಂಕರ್ಯವನ್ನ ನೆರವೇರಿಸಿದರು. ಪೂಜಾ ಮಹೋತ್ಸವದಲ್ಲಿ ಹಿರಿಯರಾದ ರಂಗಸ್ವಾಮಿ, ಶಾಂತಮ್ಮ, ಅಖಿಲ ಕರ್ನಾಟಕ ರಾಯರಾಹುತರ ಸಂಘದ ತುಮಕೂರು ಘಟಕದ ಅಧ್ಯಕ್ಷ ಕುಮಾರ್ ಹಾಗೂ ಸದಸ್ಯರು, ಹೊಳೆನರಸೀಪುರ ತಾಲೂಕು ಘಟಕದ ಕಾರ್ಯದರ್ಶಿ ಶೇಖರ್, ಕಚ್ಚಾಂಜಿ ಲೋಕೇಶ್, ಬಸವರಾಜು, ಹರೀಶ್, ಶಿವಣ್ಣ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೀವ ವಿಮೆ ಹಣ ಪಡೆಯಲು ಅಮಾಯಕನನ್ನ ಕೊಂದ ಮುನಿಸ್ವಾಮಿಗೌಡ, ಲಾರಿ ಹರಿಸಿಕೊಂಡು ತಾನೇ ಸತ್ತಂತೆ ಕತೆ ಕಟ್ಟಿದ ಆರೋಪಿ ಪೊಲೀಸರ ಬಲೆಗೆ. ಇಬ್ಬರು ಮಹಿಳೆಯರಿಂದ ಕೋಟ್ಯಾಂತರ ರುಗಳ ಪಂಗನಾಮ, ನ್ಯಾಯ ಕೊಡಿಸುವಂತೆ ಆಗ್ರಹ. ವಕೀಲರು ಮತ್ತು ನ್ಯಾಯಾಧೀಶರು ಒಂದು ವಾಹನದ 2 ಚಕ್ರ ಇದ್ದ ಹಾಗೆ ಇವೆರಡರ ಜೊತೆಯಲ್ಲೇ ಸಾಗಬೇಕು, ನ್ಯಾಯಮೂರ್ತಿ ಎಚ್.ಡಿ. ನರೇಂದ್ರ ಪ್ರಸಾದ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.